ಎಲ್ಲ ಸಂದರ್ಭದಲ್ಲಿ ಕೂಡ ಸರ್ಕಾರದ ಇದನ್ನು ಎಕ್ಸ್ಪೋಸ್ ಮಾಡುವಂಥದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ವಾಲ್ಮೀಕಿ ಹಗರಣದಲ್ಲಿ ಮಂತ್ರಿ ರಾಜೀನಾಮೆ ಕೊಡುವಂಥದ್ರಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಮೂಡಾ ಹಗರಣದಲ್ಲಿ ಇಡಿ ಪ್ರವೇಶ ಇರಬಹುದು, ಮತ್ತೊಂದರಲ್ಲಿ ಕೂಡ ಯಶಸ್ವಿಯಾಗಿದೆ. ಆದರೆ ನೀವು ಹೇಳುವ ರೀತಿಯಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಅದು ಹೋಗ್ತಾ ಇತ್ತು. ಅದಕ್ಕೆ ಸ್ವಲ್ಪ ಮಟ್ಟಿನ ಬ್ರೇಕ್ ನಮ್ಮ ಆಂತರಿಕ ಜಗಳ, ಅದನ್ನು ನಾನು ಒಪ್ಪಿಕೊಳ್ಳಲ್ಲ. ಸ್ವಲ್ಪ ಮಟ್ಟಿಗೆ ಬ್ರೇಕ್ ಹಾಕಿದೆ, ಇದು ಸತ್ಯ, ಎರಡು ಮಾತಿಲ್ಲ. ಇದರ ಅರ್ಥ ಭಾರತೀಯ ಜನತಾ ಪಾರ್ಟಿ ಸುಮ್ಮನಿದೆ ಅಂತ ಅಲ್ಲ. ಕಿತ್ತಾಡ್ತಾ ಇದ್ರೆ ಅದು ಹೇಗೆ ಜನ ನಿಮ್ಮನ್ನು ನಂಬ್ತಾರೆ ಸರ್? ಒಂದು ಅರ್ಧಾಂಶ ನೀವು ಹೇಳಿದ್ರಲ್ಲಿ ಸತ್ಯ ಇದೆ, ಬಾಕಿ ಅರ್ಧಾಂಶ ಅದನ್ನು ನಾನು ಒಪ್ಕೊಳ್ಳಲ್ಲ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಇವತ್ತು ಅದನ್ನು ಸರಿ ಮಾಡುವಂಥ ವ್ಯವಸ್ಥೆ, ಅದನ್ನು ಸರಿದೂಗಿಸುವಂಥ ಆ ಒಂದು ನಾಯಕತ್ವದ ಕೊರತೆ ಇದೆ. ಅದನ್ನು ನಾನು 100% ಒಪ್ಕೊಳ್ತೀನಿ. ನಾಯಕತ್ವದ ಕೊರತೆ ಇದೆ. ಆದರೆ ಒಂದು ನಿಮಿಷ ಸರ್, ನಾಯಕತ್ವದ ಕೊರತೆ ಇದೆ ಅಂತಂದರೆ ಈಗ ಹಾಲಿ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಅವರಲ್ಲಿ ಅದು ಸರ್, ನೀವು ಇದನ್ನು ಅರ್ಥ ಮಾಡಿಕೊಳ್ಳಿ. ಅವರೇ ಒಂದು ಪಂಗಡ ಆಗಿರುವಾಗ ಅವರೇ ಸರಿ ಮಾಡಬೇಕು ಅಂತ ಹೇಳುವಂಥದ್ರಲ್ಲಿ ಅರ್ಥನೇ ಇಲ್ಲ. ಯಾಕೆಂತ ಹೇಳಿದರೆ, ನಾನು ಅಧ್ಯಕ್ಷನಾಗಿದ್ದಾಗ ಇದಕ್ಕಿಂತ ದೊಡ್ಡ ಗುಂಪುಗಾರಿಕೆ ಇತ್ತು. ಅನಂತಕುಮಾರ್, ಜಗದೀಶ್ ಶೆಟ್ಟರು, ಅಶೋಕ್, ಇವರೆಲ್ಲ ಅನಂತಕುಮಾರ ಟೀಮಲ್ಲಿ, ಯಡಿಯೂರಪ್ಪ, ಈಶ್ವರಪ್ಪ, ವಿ ಎಸ್ ಆಚಾರ್ಯರು, ಇವರೆಲ್ಲ ಇನ್ನೊಂದು ಗುಂಪು, ನಾನೊಬ್ಬ ಅಧ್ಯಕ್ಷ ಮಧ್ಯದಲ್ಲಿ. ಆದರೆ ಯಾವತ್ತೂ ಬೀದಿಗೆ ಹೋಗಲಿಲ್ಲ. ರಾಜ್ಯ BJP ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ಆಗುತ್ತಾ ಅಥವಾ ಸೆಲೆಕ್ಷನ್ ಆಗುತ್ತಾ? ಅದು ಕೇಂದ್ರದವರೆಷ್ಟು ನಿರ್ಧಾರ ಮಾಡೋದು ನನಗೆ ಗೊತ್ತಿಲ್ಲ. ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಮಾಜಿ ಉಪಮುಖ್ಯಮಂತ್ರಿಗಳಿರ್ಬೋದು, ಮಾಜಿ ಕೇಂದ್ರದ ವರಿಷ್ಠ ನಾಯಕರಿರ್ಬೋದು, ಕರ್ನಾಟಕದಿಂದ ಹೋದವರು. ನಾವು ಕೇಂದ್ರದ ಅಂತ ಹೇಳಿದರೆ ಕರ್ನಾಟಕ, ಇವರಿಗೆ ಯಾರಿಗೂ ಸಾಧ್ಯನೇ ಇಲ್ಲ. ಇದನ್ನು ಸರಿ ಮಾಡಬೇಕು ಅಂತ ಹೇಳಿದರೆ ಹೈಕಮಾಂಡೇ ಪ್ರವೇಶ ಆಗಬೇಕು. ಹೈಕಮಾಂಡ್ ಪ್ರವೇಶ ಆಗಲಿಲ್ಲ ಅಂತ ಹೇಳುವಂಥ ಒಂದು ಬೇಜಾರು ನನ್ನಲ್ಲಿದೆ. ಇವತ್ತು ಎರಡು ತಂಡಗಳು ಕೂಡ ವಾದವನ್ನು ಎಲ್ಲಿ ಮಂಡನೆ ಮಾಡಬೇಕು ಅಲ್ಲಿ ಮಂಡನೆ ಮಾಡೋ ಬದಲು ಬೀದಿಯಲ್ಲಿ ಮಂಡನೆ ಮಾಡ್ತಾ ಇದ್ದಾರೆ. ಇದು ತಪ್ಪು ಅಷ್ಟೇ. ಸೊ ಈಗ ಇದಕ್ಕೆ ಏನು ಪರಿಹಾರ ಸರ್? ಪರಿಹಾರ ಇದೆ. ಕೊತ ಕುದಿಯೋರನ್ನ ತಣ್ಣೀರಲ್ಲಿ ಮುಳುಗಿಸುವಂಥ ಕೆಲಸ ಪ್ರಾರಂಭ ಆಗಬೇಕು. ಇವರನ್ನೆಲ್ಲ ಕರೆದು ಎಲ್ಲ ಶುದ್ಧ ಸ್ನಾನ ಮಾಡಿ ಕೂತ್ಕೊಳಿಸಿ ಅವರಿಂದ ಒಳ್ಳೆ ಅವರಿಗೆ ಕುಂಭಮೇಳಕ್ಕೆ ಕರ್ಕೊಂಡು ಅವರು ಮಂಗಳಾರತಿ ಅಲ್ಲ, ಅವರಿಗೆಲ್ಲರಿಗೂ ಮಂಗಳಾರತಿ ಮಾಡಿ, ಇಲ್ಲದಿದ್ದರೆ ಎಲ್ಲ ಈ ಕಡೆ ಮಂಗಳಾರತಿ ಮಾಡಿ ಎಲ್ರಿಗೂ ಕೊಡೋದು ಇದಲ್ಲ. ಇವರಿಗೆಲ್ಲ ಮಂಗಳಾರತಿ ಮಾಡಿ ಇವರನ್ನು ಸರಿದಾರಿಗೆ ತರುವಂಥ ಕೆಲಸ ನಮ್ಮ ಪಾರ್ಟಿಯಲ್ಲಿ ಆ ತಾಕತ್ತಿರುವಂಥ ನಾಯಕರಿದ್ದಾರೆ. ಈಗ ಕಾರ್ಯಕರ್ತರಿಗಿನ್ನ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳೇ ಜಾಸ್ತಿ ಆಗ್ತಿದ್ದಾರಲ್ಲ. ಇಂಥ ಸಂದಿಗ್ಧ ಕಾಲಘಟ್ಟದಲ್ಲಿ ಅಧ್ಯಕ್ಷ ಆಗೋದು ಬೇಡಪ್ಪ ಅಂತ ಹೇಳುವಂಥ ಭಾವನೆಗೂ ಬಂದುಬಿಟ್ಟಿದ್ದಾರೆ ನಮ್ಮ ಪಾರ್ಟಿಯಲ್ಲಿ. ನಿಮ್ಮ BJP ಮತ್ತು JDS ಅಲಯನ್ಸ್ ಇದೆ ರಾಜ್ಯದಲ್ಲಿ, ಆದರೆ ಇಲ್ಲಿವರೆಗೆ ನೀವು ಮಾಡಿದ ಯಾವ ಪ್ರೊಟೆಸ್ಟಲ್ಲಿ JDSನವರು ಬಂದಿಲ್ಲ ಅಥವಾ ಯಾವುದೇ ಕಾರ್ಯಕ್ರಮದಲ್ಲಿ JDS ಕಾಣಿಸ್ಕೊಳ್ತಿಲ್ಲ. JDSನಲ್ಲಿಯೂ ಆಂತರಿಕ ಭಿನ್ನಾಭಿಪ್ರಾಯ, BJPಯಲ್ಲಿಯೂ ಆಂತರಿಕವಾದಂಥ ಭಿನ್ನಾಭಿಪ್ರಾಯಗಳು. ಇದು ಒಂದು ರೀತಿಯಲ್ಲಿ ನಮ್ಮ ಸಂಘಟನೆಗಳನ್ನೇ ನಾವು ಸರಿಯಾಗಿ ಇಟ್ಕೊಳ್ಳಿಕ್ಕಾಗದವರು ಎರಡು ಸಂಘಟನೆಯನ್ನು ಸರಿಯಾಗಿ ಇಟ್ಕೊಳ್ಬೇಕು ಅಂತ ಹೇಳುವಂಥ ಪ್ರಯತ್ನ ಇದು ಎರಡು ಕಡೆಯಿಂದ ಆಗಿಲ್ಲ. ನೀವು ಹೇಳುವಂಥದ್ದು ಸರಿ, ಅದನ್ನು ನಾನು ಒಪ್ಕೊಳ್ತೀನಿ. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ಗೊತ್ತು, ರಾಜ್ಯ BJPನಲ್ಲಿ ಭಾಳಷ್ಟು ವಿದ್ಯಮಾನಗಳು ನಡೀತಾ ಇದ್ದಾವೆ. ಪ್ರತಿದಿನ ಒಂದೊಂದು ಹೊಸ ರೀತಿಯ ತಿರುವುಗಳನ್ನು ಪಡ್ಕೊಳ್ತಾ ಇದೆ ರಾಜ್ಯ BJPಯ ವಿದ್ಯಮಾನಗಳು. ಹಾಗಾಗಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ವಾರ್ತಾ ಭಾರತಿ ಜೊತೆ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಾಜಿ ಸಚಿವರು ಹಾಗೂ BJPಯ ಹಿರಿಯ ನಾಯಕರು ಆದಂತಹ DV ಸದಾನಂದಗೌಡರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಂದರ್ಶನ ಶುರು ಮಾಡ್ತೀನಿ. ಅದಕ್ಕೂ ಮೊದಲು ನಿಮ್ಮಲ್ಲಿ ಒಂದು ಮನವಿ, ವಾರ್ತಾ ಭಾರತೀಯ ಫೇಸ್ಬುಕ್, ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಾನು ಧರಣೀಶ್ ಪುಕ್ಕನಕೆರೆ. ಈಗ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ಸರ್, ರಾಜ್ಯ BJPನಲ್ಲಿ ಏನು ನಡೀತಿದೆ ಸರ್? ರಾಜ್ಯ BJPಯಲ್ಲಿ ರಾಜಕಾರಣದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಪೈಪೋಟಿಗಳು ತಮ್ಮ ಪಕ್ಷದ ಆಂತರಿಕ ವ್ಯವಸ್ಥೆಯಲ್ಲಿ ಅದನ್ನು ಭದ್ರವಾಗಿ ಹಿಡ್ಕೊಳ್ಬೇಕು ಅಂತ ಹೇಳುವಂಥ ಭಾವನೆಗಳು ಏನುಂಟ ಅದು BJPಯಲ್ಲಿ ಕೂಡ ಇವತ್ತು ನಡೀತಾ ಇದೆ. ಅದರಿಂದ ಹೊರತುಪಡಿಸಿ ವಿಶೇಷ ಏನಿಲ್ಲ. ಆದರೆ ಬಾಕಿ ಪಾರ್ಟಿಯಲ್ಲಿ ನಡೆಯುವಂಥ ವಿದ್ಯಮಾನಕ್ಕಿಂತ ಸ್ವಲ್ಪ ಮಟ್ಟಿಗೆ ವಿಭಿನ್ನವಾಗಿದೆ ಮತ್ತು ಹೆಚ್ಚು ಪ್ರಚಾರಕ್ಕೆ ಒಳಗೊಂಡಿರುವಂಥ ವ್ಯವಸ್ಥೆಗಳು ಇವತ್ತು ಭಾರತೀಯ ಜನತಾ ಪಾರ್ಟಿಯ ವಿದ್ಯಮಾನಗಳು ಕರ್ನಾಟಕದಲ್ಲಿ ನಡೀತಾ ಇದ್ದಾವೆ.
ಅದೇ ಏನಂದರೆ ಈಗ ಅಧಿಕಾರದಲ್ಲಿದ್ದಾಗ ಬೇರೆ ಬೇರೆ ಕಾರಣಕ್ಕೆ ಅಧಿಕಾರ ಸಿಕ್ಕಲಿಲ್ಲ ಅನ್ನೋ ಕಾರಣಕ್ಕೆ ಪಡ್ಕೋಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯ ಅಂತಃಕಲಹ ಭಿನ್ನಾಭಿಪ್ರಾಯಗಳು ಇವೆಲ್ಲ ಸಹಜ. ಈಗ ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷದ ಸ್ಥಾನದಲ್ಲಿದೆ, ಆದರೂ ಕೂಡ ಆಡಳಿತ ಪಕ್ಷಕ್ಕಿಂತ ಹೆಚ್ಚು ಕಿತ್ತಾಡ್ತಾ ಇದೆ. ಒಂದು ಭಾರತೀಯ ಜನತಾ ಪಾರ್ಟಿಗೆ ಒಂದು ಸ್ಪಷ್ಟವಾದಂಥ ಇವತ್ತು ಗೋಚರಿಸ್ತಾ ಇರುವಂಥದ್ದು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಇವತ್ತಿನ ಈ ಕಾಂಗ್ರೆಸ್ನ ದುರಾಡಳಿತದ ಮತ್ತು ಇವತ್ತಿನ ಈ ಕಾಂಗ್ರೆಸ್ನಲ್ಲಿರ್ತಿರುವಂಥ ವಿದ್ಯಮಾನಗಳು ಭಾರತೀಯ ಜನತಾ ಪಾರ್ಟಿಗೆ 100ಕ್ಕೆ 100 ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರುವಂಥ ಒಂದು ಪಕ್ಷ ಇದೆ ಅಂತ ಹೇಳುವಂಥ ಒಂದು ವಾತಾವರಣ ಬರೀ ಬಿ ಜೆ ಪಿಯ ಒಳಗೆ ಮಾತ್ರ ಅಲ್ಲ, ಸಾರ್ವಜನಿಕ ವಲಯದಲ್ಲಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಆ ಮುಂದಕ್ಕೆ ಆಡಳಿತ ಬರುವಂಥ ಸಂದರ್ಭದಲ್ಲಿ ನಾವು ಆ ಮೇಲಿನ ಸ್ಥಾನವನ್ನು ಅಲಂಕರಿಸಬೇಕು ಅಂತ ಹೇಳುವಂಥ ಒಂದು ಸಣ್ಣ ಪೈಪೋಟಿ ಇವತ್ತು ಪಕ್ಷದ ಆಂತರಿಕ ಚುನಾವಣೆ ನಡೆಯುವಂಥ ಹಿನ್ನೆಲೆಯಲ್ಲಿ ನಡೀತದೆ. ಪಕ್ಷ ಯಾರ ಕೈಯಲ್ಲಿರ್ತದ ಅವರು ಟಿಕೆಟ್ ಕೊಡುವಂಥ ಸಂದರ್ಭಗಳಿರ್ಬೋದು, ಅಥವಾ ಬೇರೆ ಬೇರೆ ರಾಜಕೀಯ ತೀರ್ಮಾನಗಳನ್ನು ತಗೊಳ್ಳುವಂಥ ಸಂದರ್ಭದಲ್ಲಿರ್ಬೋದು, ಅವರು ಹೆಚ್ಚು ಪ್ರಭಾವಿಗಳಾಗಿರ್ತಾರೆ. ಆದ ಕಾರಣ ಆ ಪ್ರಭಾವ ನನಗೆ ಬೇಕು ಅಂತ ಹೇಳುವಂಥ ಭಾವನೆಯಿಂದ ಈಗಲೇ ಅದಕ್ಕೆ ಪೀಠಿಕೆಯನ್ನು ಹಾಕುವಂಥ ಆ ಒಂದು ಮಾನಸಿಕತೆಯಲ್ಲಿ ಸ್ವಲ್ಪ ಹೋಗುವಂಥ ದಾರಿ ಅದು ಹೇಗೆ ಹೋಗಬೇಕಿತ್ತು ಅದಕ್ಕೆ ವಿಭಿನ್ನವಾಗಿ ಹೋಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಅಲ್ಲ ಸರ್, ನೀವು ಹೇಳಿದ್ರಿ ಏನೋ ನಾವು ಪಾರ್ಟಿ ಅಧಿಕಾರಕ್ಕೆ ಬಂದೇ ಬಿಡುತ್ತೆ ಅಂತ. ಅಂದರೆ ನೀವು ಕಾಂಗ್ರೆಸ್ನ ವೈಫಲ್ಯಗಳನ್ನು ನಂಬ್ಕೊಂಡು ಕೂತಂಗಿದೆ. ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಸರ್ಕಾರ ಏನೋ ಎಡುತ್ತಿದೆ, ತಪ್ಪು ಮಾಡ್ತಿದೆ, ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಿದೆ ಅಂತಂದರೆ ಅದು ತಿದ್ದಬೇಕಿತ್ತು. ಅದು ಒಂದು ಪ್ರಿನ್ಸಿಪಲ್ ಆಪೋಸಿಷನ್ ಪಾರ್ಟಿಯಾಗಿ ಭಾರತೀಯ ಜನತಾ ಪಕ್ಷದ ಕರ್ತವ್ಯ ಆಗಿತ್ತು. ಅದು ಬಿಟ್ಟು ನೀವು ಅವರ ವಿರುದ್ಧ ರಚನಾತ್ಮಕವಾಗಿ ಹೋರಾಟ ಮಾಡೋದು ಬಿಟ್ಟು ಕಿತ್ತಾಡ್ತಾ ಇದ್ದರೆ ಅದು ಹೇಗೆ ಜನ ನಿಮ್ಮನ್ನು ನಂಬ್ತಾರೆ? ಸರ್, ಒಂದು ಅರ್ಧಾಂಶ ನೀವು ಹೇಳಿದ್ರಲ್ಲಿ ಸತ್ಯ ಇದೆ, ಬಾಕಿ ಅರ್ಧಾಂಶ ಅದನ್ನು ನಾನು ಒಪ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಆಂತರಿಕವಾದಂಥ ಕಚ್ಚಾಟಗಳನ್ನು ಮಾಡ್ತಾ ಇದ್ದರೂ ಕೂಡ ಕಾಂಗ್ರೆಸ್ನ ವೈಫಲ್ಯದ ಬಗ್ಗೆ ತನಗೆ ಎಷ್ಟು ಶಕ್ತಿ ಇದೆಯೋ ಆ ಶಕ್ತಿ ಪೂರ್ತಿ ಉಪಯೋಗ ಮಾಡಿಕೊಂಡು ಅದನ್ನು ಮಾಡುವಂಥದ್ದನ್ನು ಮಾಡ್ತಾಯಿದ್ದಾರೆ. ಮುಂದೆಂದೀಚೆ ಪಕ್ಷದ ಆಂತರಿಕ ಗೊಂದಲದ ಮಧ್ಯದಲ್ಲಿಯೂ ಕೂಡ ವಕ್ಫ್ ಹೋರಾಟ ಇರ್ಬೋದು, ಮೂಢ ಹೋರಾಟಗಳಿರ್ಬೋದು. ಆ್ಯಕ್ಚುಲಿ ವಕ್ಫ್ ಹೋರಾಟದಿಂದನೇ ಭಾರತೀಯ ಜನತಾ ಪಕ್ಷ ಭಾಳ ಸ್ಪಷ್ಟವಾಗಿ ಏನೋ ವಿಭಾಗ ಆಗೋಗಿದೆ ಅಂತೇಳಿ ಗೊತ್ತಾಗಿದ್ದು. ನಾನು ಅದನ್ನು ಒಪ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದರೆ ಬೆಳಗಾಂ ಮತ್ತು ನಮ್ಮ ಪಕ್ಕದ ಇವರ ಯಾರು ಯತ್ನಾಳರ ಜಿಲ್ಲೆ ಬಿಜಾಪುರ ಜಿಲ್ಲೆ, ಇಲ್ಲಿಯೇ ಇದಕ್ಕೆ ಹೆಚ್ಚು ಒಂದು ಪ್ರಾರಂಭಿಕ ಹಂತದಿಂದಲೇ ನಡೆದಂಥ ವಿದ್ಯಮಾನಗಳು, ಒಂದು ಹೆಚ್ಚು ಎಕ್ಸ್ಪೋಷರ್ ಕೊಟ್ಟಂಥ ಜಿಲ್ಲೆಗಳು ನಮ್ಮ ಬಿಜಾಪುರ ಮತ್ತು ಬೆಳಗಾಂ ಜಿಲ್ಲೆಗಳು. ಅಲ್ಲಿಯ ಲೋಕಲ್ ನಾಯಕರು ಅದನ್ನು ಸ್ವತಃ ಎತ್ತಿಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ರಾಜ್ಯವ್ಯಾಪಿ ಹೋರಾಟದ ಜೊತೆಗೆ ಆಯಾಯ ಜಿಲ್ಲಾ ಭಾಗಗಳಲ್ಲಿ ಕೂಡ ಅದನ್ನು ಎತ್ತಿಕೊಳ್ಬೇಕು. ಅದಕ್ಕೆ ಒಂದಷ್ಟು ಪ್ರಚಾರಗಳು ಸಿಕ್ಕಬೇಕು ಅಂತಾದರೆ ಆ ಜಿಲ್ಲೆಯಲ್ಲಿರುವಂಥ ನಾಯಕರು ಒಂದು ರೀತಿಯಲ್ಲಿ ಬೇರೆ ಬೇರೆ ಅವರನ್ನ ಅದಕ್ಕೆ ಸೇರಿಸ್ಕೊಂಡು ಮಾಡೋದು ಇದು ತಪ್ಪು ಅಂತಲ್ಲ. ಎಲ್ಲಿವರೆಗೆ ಯಶಸ್ವಿಯಾಗಿದ್ದಾರೆ ಅವರು? ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯ ಚೇರ್ಮನ್ ಸ್ವತಃ ಬಂದು ಏನಿದು ವಕ್ಫ್ ವಿಚಾರದಲ್ಲಿ ವಿದ್ಯಮಾನ ಅಂತ ಪಕ್ಷದ ಹೈಕಮಾಂಡ್ ನಿರ್ಧಾರ ಆಗಿರ್ಬೋದು, ಈ ವಿಷಯನ ನಾವು ಇನ್ನಷ್ಟು ಚರ್ಚೆ ಮಾಡಬೇಕು, ಇನ್ನಷ್ಟು ಚರ್ಚೆ ಮುನ್ನೆಲೆಗೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಹೈಕಮಾಂಡ್ ಹಂಗೆ ಮಾಡಿರ್ಬೋದು, ಅಲ್ಲಿ ಬಂದಿರ್ಬೋದು. ಬಟ್ ರಾಜ್ಯ ಬಿ ಜೆ ಪಿನಲ್ಲಿರುವಂಥ ಒಡಕಿನ ಬಗ್ಗೆ ನಾನು ಹೇಳ್ತಿದ್ದೀನಿ. ಅಂದರೆ ಇನ್ನೂ ನೀವೇ ಹೇಳಿದ್ರಿ ರಾಜ್ಯ ಸರ್ಕಾರ ಸರಿ ಮಾಡ್ತಿಲ್ಲ, ಅದರಿಂದಾಗಿ ನಮ್ಗೆ ಅವಕಾಶ ಇದೆ ಅಂತ. ಎಸ್, ಹಂಗಿದ್ರೆ ನೀವು ಅದನ್ನು ಪರಿಣಾಮಕಾರಿಯಾಗಿ ವಿರೋಧಿಸಬೇಕಿತ್ತು, ಸರ್ಕಾರಕ್ಕೆ ಕಿವಿ ಹಿಂಡಬೇಕಿತ್ತು, ಜನಸಾಮಾನ್ಯರ ಬಳಿಗೆ ವಿಷಯ ತಗೊಂಡು ಹೋಗ್ಬೇಕಾಗಿತ್ತು. ಅದಾಗ್ತಿಲ್ವಲ್ಲ ಅಂತ. ಸರ್, ನಾವು ಪ್ರತಿನಿತ್ಯ ಇದನ್ನು ಮಾಡ್ತಾನೇ ಇದ್ದೇವೆ. ಆದರೆ ನೀವು ಹೇಳಿದ್ದಕ್ಕೆ ನಾನು ಅದನ್ನೇ ಹೇಳಿದ್ದು, ನೀವು ಹೇಳಿದ್ದನ್ನು 50% ಒಪ್ಕೊಳ್ತೇನೆ ಅಂತ. ಯಾವ 50% ಹೇಳಿದ್ರೆ, ನಮ್ಮ ಪಕ್ಷದಲ್ಲಿರುವಂಥ ಆಂತರಿಕವಾದಂಥ ಕಿತ್ತಾಟಗಳು, ನಮ್ಮ ಹೋರಾಟ ಎಷ್ಟು ನಡೀತದೋ ಅದನ್ನೆಲ್ಲವನ್ನು ಸೈಡ್ಲೈನ್ ಮಾಡಿ ಎಲ್ಲ ಮಾಧ್ಯಮಗಳಿಗೆ ಕಿತ್ತಾಟದ ವ್ಯವಸ್ಥೆಗೆ ಹೆಚ್ಚು ಒತ್ತು ಕೊಡುವಂಥ ಕೆಲಸ ಕಾರ್ಯಗಳು ನಡೆದದ್ದು ಮಾತ್ರ. ಇದರ ಅರ್ಥ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಬರೇ ಸುಮ್ಮನಿದೆ, ವಿರೋಧ ಪಕ್ಷವಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇಲ್ಲ ಅಂತಲ್ಲ. ಈ ಕರ್ತವ್ಯ ನಿರ್ವಹಣೆಯಲ್ಲಿ ಇನ್ನಷ್ಟು ಯಶಸ್ಸು ಸಿಗ್ತಾ ಇತ್ತು ಯಾವಾಗ ನಮ್ಮ ಆಂತರಿಕ ಗೊಂದಲಗಳು ಕಡಿಮೆ ಆಗ್ತಾಯಿದ್ರೆ. ಆಂತರಿಕ ಗೊಂದಲಗಳು ನಮ್ಮ ಹೋರಾಟದ ವೇಗ ಅಥವಾ ವಿರೋಧ ಪಕ್ಷದ ಜವಾಬ್ದಾರಿಯ ನಡವಳಿಕೆಗೆ ಸ್ವಲ್ಪ ಮಟ್ಟಿಗೆ ಬ್ರೇಕ್ ಹಾಕಿದೆ. ಇದು ಸತ್ಯ, ಎರಡು ಮಾತಿಲ್ಲ. ಇದರ ಅರ್ಥ ಭಾರತೀಯ ಜನತಾ ಪಾರ್ಟಿ ಸುಮ್ಮನಿದೆ ಅಂತಲ್ಲ. ಭಾರತೀಯ ಜನತಾ ಪಾರ್ಟಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಮೊನ್ನೆ ನಡೆದಂಥ ಎಲ್ಲ
ಎಲ್ಲ ಸಂದರ್ಭದಲ್ಲಿ ಕೂಡ ಸರ್ಕಾರದ ಇದನ್ನು ಎಕ್ಸ್ಪೋಸ್ ಮಾಡುವಂಥದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ವಾಲ್ಮೀಕಿ ಹಗರಣದಲ್ಲಿ ಮಂತ್ರಿ ರಾಜೀನಾಮೆ ಕೊಡುವಂಥದ್ರಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಮೂಡಾ ಹಗರಣದಲ್ಲಿ ಇಡಿ ಪ್ರವೇಶ ಇರಬಹುದು, ಮತ್ತೊಂದರಲ್ಲಿ ಕೂಡ ಯಶಸ್ವಿಯಾಗಿದೆ. ಆದರೆ ನೀವು ಹೇಳುವ ರೀತಿಯಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಅದು ಹೋಗ್ತಾ ಇತ್ತು. ಅದಕ್ಕೆ ಸ್ವಲ್ಪ ಮಟ್ಟಿನ ಬ್ರೇಕ್ ನಮ್ಮ ಆಂತರಿಕ ಜಗಳ, ಅದನ್ನು ನಾನು ಒಪ್ಪಿಕೊಳ್ಳಿ. ಅಲ್ಲಲ್ಲ, ನೀವು ಯಶಸ್ಸಿನ ಪಟ್ಟಿಯನ್ನೇ ಕೊಟ್ಬಿಟ್ರಿ. ನಾನು ಹೇಳ್ತಿರೋದು ಏನು ಅಂತಂದರೆ, ನಿಮ್ಮ ಪಕ್ಷದಲ್ಲಿರುವಂಥ ಈ ಆಂತರಿಕ ಜಗಳ, ಕಲಹ ಅಥವಾ ಭಿನ್ನಾಭಿಪ್ರಾಯ ಇದಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಆಗಲಿವಲ್ಲ, ಅದರಲ್ಲಿ ಫೇಲ್ ಆಗಿಬಿಟ್ರಿ ಅಂತ. ಸರ್, ಇದಕ್ಕೆ ಎರಡು ಕಾರಣಗಳಿದ್ದಾವೆ. ಒಂದು ಕಾರಣ, ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಇವತ್ತು ಅದನ್ನು ಸರಿ ಮಾಡುವಂಥ ವ್ಯವಸ್ಥೆ, ಅದನ್ನು ಸರಿದೂಗಿಸುವಂಥ ಆ ಒಂದು ನಾಯಕತ್ವದ ಕೊರತೆ ಇದೆ. ಅದನ್ನು ನಾನು 100ಕ್ಕೆ 100 ಒಪ್ಕೊಳ್ತೀನಿ. ನಾಯಕತ್ವದ ಕೊರತೆ ಇದೆ. ಆದರೆ ಒಂದು ನಿಮಿಷ ಸರ್, ನಾಯಕತ್ವದ ಕೊರತೆ ಇದೆ ಅಂತಂದರೆ ಈಗ ಹಾಲಿ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಅವರಲ್ಲಿ ಅದು ಸರ್, ನೀವು ಇದನ್ನು ಅರ್ಥ ಮಾಡಿಕೊಳ್ಳಿ. ಅವರೇ ಒಂದು ಪಂಗಡ ಆಗಿರುವಾಗ ಅವರೇ ಸರಿ ಮಾಡಬೇಕು ಅಂತ ಹೇಳುವಂಥದ್ರಲ್ಲಿ ಅರ್ಥನೇ ಇಲ್ಲ. ಯಾಕೆಂತ ಹೇಳಿದರೆ ಅದೇ ಒಂದು ಗುಂಪು ಇನ್ನೊಂದು ಗುಂಪಾದ ಕಾರಣ ಇದಕ್ಕಿಂತ ಮೇಲ್ಪಟ್ಟಂಥ ಒಂದು ಯಾವುದಾದ್ರು ಟೀಮ್ ಇದನ್ನು ಸರಿ ಮಾಡಿಸುವಂಥ ಕೆಲಸ ಮಾಡಬೇಕಿತ್ತು. ನಾನು ಉದಾಹರಣೆ ಕೊಡ್ತೀನಿ ನಿಮಗೆ. ನಾನು ಅಧ್ಯಕ್ಷನಾಗಿದ್ದಾಗ ಇದಕ್ಕಿಂತ ದೊಡ್ಡ ಗುಂಪುಗಾರಿಕೆ ಇತ್ತು. ಅನಂತಕುಮಾರು, ಜಗದೀಶ್ ಶೆಟ್ಟರು, ಅಶೋಕ್, ಇವರೆಲ್ಲ ಅನಂತಕುಮಾರ ಟೀಮಲ್ಲಿ. ಯಡಿಯೂರಪ್ಪ, ಈಶ್ವರಪ್ಪ, ವಿ ಎಸ್ ಆಚಾರ್ಯರು, ಇವರೆಲ್ಲ ಇನ್ನೊಂದು ಗುಂಪು. ನಾನೊಬ್ಬ ಅಧ್ಯಕ್ಷ ಮಧ್ಯದಲ್ಲಿ. ಆದರೆ ಯಾವತ್ತೂ ಬೀದಿಗೆ ಹೋಗಲಿಲ್ಲ. ಇಂಥ ಸಂದರ್ಭಗಳಲ್ಲಿ ಫಸ್ಟ್ ಟೈಮ್ 2008 ನಿಮ್ಗೆ ಸರ್ಕಾರ ಬಂದು ಸರ್, ಇದನ್ನು ಆ ಸಂದರ್ಭದಲ್ಲಿ ಧರಣಿಸ್ರೆ ನಾನು ತಡೆಯಲಿಕ್ಕಾಗದೆ ಕೊನೆಯ ಹಂತದಲ್ಲಿ ಅದ್ವಾನಿಯವರಲ್ಲಿ ಕಂಪ್ಲೇಂಟ್ ತಗೊಂಡೋಗಿ ಅದ್ವಾನಿಯ ಮನೆಯಲ್ಲೇ ವೆಂಕಯ್ಯ ನಾಯ್ಡು, ನಿತಿನ್ ಗಡ್ಕರಿ, ಅರುಣ್ ಜೇಟ್ಲಿ, ಸುಷ್ಮಾ ಸ್ವರಾಜ್ ಮುಂತಾದವರ ಮಧ್ಯದಲ್ಲಿ ಇವರನ್ನು ತಗೊಂಡೋಗಿ ಇವರನ್ನು ಸರಿ ಮಾಡಿಸುವಂಥ ಕೆಲಸದಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಇವತ್ತು ಆ ಕೆಲಸ ಕಾರ್ಯಗಳಲ್ಲಿ ಕರ್ನಾಟಕ ರಾಜ್ಯ BJP, ನಾನು ಯಾರನ್ನು ಒಬ್ಬನನ್ನು ಹೇಳಲ್ಲ, ಯಾಕೆಂತೇಳಿದರೆ ಸ್ವಯಂ ಅಧ್ಯಕ್ಷರೇ ಒಂದು ಗುಂಪಿನ ನಾಯಕರು ಅಂತ ಈಗ ಅನ್ನಿಸ್ಕೊಂಡ ಮೇಲೆ ಇನ್ನೊಂದು ಗುಂಪು ಎಷ್ಟಾದರೂ ಬಿಡಲ್ಲ ಅಂತ ಹೇಳುವಂಥ ಇದನ್ನು ಹೇಳಿದ ಮೇಲೆ ಇದರ ಮಧ್ಯದಲ್ಲಿ ಪ್ರವೇಶ ಮಾಡಿ ಇವರನ್ನು ಸಮಾಧಾನ ಮಾಡುವಂಥ ಒಂದು ಕೆಲಸದಲ್ಲಿ ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಮಾಜಿ ಉಪಮುಖ್ಯಮಂತ್ರಿಗಳಿರ್ಬೋದು, ಮಾಜಿ ಕೇಂದ್ರದ ವರಿಷ್ಠ ನಾಯಕರಿರ್ಬೋದು, ಕರ್ನಾಟಕದಿಂದ ಹೋದವರು. ನಾನು ಕೇಂದ್ರದ ಅಂತ ಹೇಳಿದರೆ ಕರ್ನಾಟಕ, ಇವರಿಗೆ ಯಾರಿಗೂ ಸಾಧ್ಯನೇ ಇಲ್ಲ. ಇದನ್ನು ಸರಿ ಮಾಡಬೇಕು ಅಂತ ಹೇಳಿದರೆ ಹೈಕಮಾಂಡೇ ಪ್ರವೇಶ ಆಗಬೇಕು. ಹೈಕಮಾಂಡ್ ಪ್ರವೇಶ ಆಗಲಿಲ್ಲ ಅಂತ ಹೇಳುವಂಥ ಒಂದು ಬೇಜಾರು ನನ್ನಲ್ಲಿದೆ. ಆದರೆ ಇದು ಏನಾಗಿದೆ ಅಂತ ಹೇಳಿದರೆ, ಇವತ್ತು ಕರ್ನಾಟಕದಲ್ಲಿ ಹೈಕಮಾಂಡ್ ಯಾಕೆ ಮಧ್ಯಪ್ರವೇಶ ಮಾಡ್ತಿಲ್ಲ? ಯಾವುದು ಈ ಕರ್ನಾಟಕ BJP ಅವರೇ ಉತ್ತರ ಕೊಡಬೇಕು. ನನ್ನಲ್ಲಿ ಯಾವುದು ಉತ್ತರ ಇಲ್ಲ. ಯಾಕೆಂದರೆ ನಾನು 2 ಪತ್ರ ಬರೆದಿದ್ದೀನಿ, ಖಾರವಾದಂಥ ಪತ್ರ. ಮಾಧ್ಯಮಗಳಿಗೆ 2 ಪ್ರೆಸ್ ಮೀಟ್ ಮಾಡಿದ್ದೀನಿ. ಪತ್ರದಕ್ಕೆ ಏನು ಉತ್ತರ ಇಲ್ಲ ಅಂತ ಹೇಳಿದರೆ ಯಾರಿಗೂ ಗೊತ್ತಾಗಿಲ್ಲ. ಮಾಧ್ಯಮದಲ್ಲಿ ನಾನು ಕೇಂದ್ರದ ವರಿಷ್ಠರಲ್ಲಿ ಹೇಳಿದ್ದೇನೆ, ಅದಕ್ಕೆ ಪ್ರವೇಶ ಮಾಡಬೇಕು ಅಂತ ಪತ್ರ ಬರೆದಿದ್ದೇನೆ ಅಂತ ಹೇಳಿದಾಗ ಸ್ವಲ್ಪ ಅವರಿಗೂ ತಲುಪ್ತದೆ. 3ನೇದಾಗಿ ಒಮ್ಮೆ ನಾನೇ ಡೆಲ್ಲಿಗೆ ಹೋಗಿ ನನ್ನ ಕೇಂದ್ರದ ವರಿಷ್ಠರನ್ನ ಭೇಟಿ ಮಾಡಿ ಆದಷ್ಟು ಬೇಗ ಪ್ರವೇಶ ಮಾಡಿ, ನಾನು ಯಾರ ಪರವಾಗಿ ಅಥವಾ ಯಾರ ವಿರೋಧವಾಗಿ ಹೋದದ್ದಲ್ಲ, ನಾನು ನನ್ನ ಪಕ್ಷದ ಪರವಾಗಿ ಮತ್ತು ಇದು ಸಕಾಲ, ಇದಕ್ಕೆ ಈಗಲೇ ಪ್ರವೇಶ ಆಗಬೇಕು ಅಂತ ಹೇಳೋದಕ್ಕಾಗಿ ನಾನು ಹೇಳಿದ್ದೆ. ಆದರೆ ನನ್ನ ಮನಸ್ಸಲ್ಲಿ 2 ಸಂಗತಿಗಳಿದ್ದಾವೆ, ಸ್ಪಷ್ಟವಾಗಿ ನಿಮಗೆ ಹೇಳಿಬಿಡ್ತೀನಿ. 1 ಹರಿಯಾಣ ಚುನಾವಣೆ, 2 ಮಹಾರಾಷ್ಟ್ರ ಚುನಾವಣೆ. ಇದು ನಮಗೆ ಭಾರಿ ಸವಾಲಿನ ಚುನಾವಣೆ ಆಗಿತ್ತು. ಆ ಚುನಾವಣೆಯ ಸಂದರ್ಭಗಳಲ್ಲಿ ಉಂಟಲ್ಲ, ಇಲ್ಲಿಗೆ ಬರುವಷ್ಟು ಮತ್ತು ಇಲ್ಲಿದನ್ನು ಹ್ಯಾಂಡಲ್ ಮಾಡುವಷ್ಟು ಪುರುಸೊತ್ತಿರಲಿಲ್ಲ ಅವರಿಗೆ. ಈಗ ಅದು ಮುಗಿದಿದೆ, ಈಗಲಾದರೂ ಬರಬೇಕು. ಈಗ ಮುಗಿದು ಸುಮಾರು ದಿನ ಆಯಿತು. ಈಗ ಡೆಲ್ಲಿ ಚುನಾವಣೆಯೂ ಮುಗಿಯಿತು, ಮುಂದೆ ಬಿಹಾರ್ ಚುನಾವಣೆ ಇದೆ, ಅದು ಬೇರೆ ಪ್ರಶ್ನೆ. ಹಾಗೆ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. 1 ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆ ನಮಗೆ ಆದಮೇಲೆ ಈ ರಾಜ್ಯಗಳ ಚುನಾವಣೆಯಲ್ಲಿ ನಾವು ಮುಂಚೂಣಿಯಲ್ಲಿರಬೇಕು ಅಂತ ಹೇಳುವಂಥ ಹಠ. ಒಂದು ನಿಮಿಷ ಕೇಳಿ, ಒಂದು ನಿಮಿಷ ನಾನು ಹೇಳೋದನ್ನು ಮುಗಿಸ್ಕೊಳ್ತೀನಿ. ಇವತ್ತು ಡೆಲ್ಲಿವರೆಗೆ ಬಂದಂಥ ಚುನಾವಣೆ, ಡೆಲ್ಲಿಯಲ್ಲಿ ಕೂಡ ನೀವೆಲ್ಲ ಹೇಳಿದ್ದೀರಿ, ಇವತ್ತು ನೀವೇ ಬರ್ತೀರಿ ಅಧಿಕಾರಕ್ಕೆ ಅಂತ ಹೇಳುವಂಥದ್ದು ನೀವು ಇವತ್ತಿನ ರಿಪೋರ್ಟ್ಗಳು ನಮಗೆ ಬಂದಿದೆ. ಇವತ್ತು ಈ 3 ಚುನಾವಣೆಗಳು ನಮಗೆ ಮತ್ತೆ ನಮ್ಮ ವರ್ಚಸ್ಸನ್ನು ಇಡೀ ದೇಶದಲ್ಲಿ ನಾವು ತೋರಿಸ್ಕೊಡ್ಲಿಕ್ಕೆ ಆಗಬೇಕಾದಂಥ ಕೆಲಸ ಆದ ಕಾರಣ ಅದರಲ್ಲಿ 3ರಲ್ಲಿ ಯಶಸ್ವಿಯಾಗಿದ್ದೀವಿ. 4ನೇದೇ ಕರ್ನಾಟಕದ ಇದನ್ನು ಸರಿ ಮಾಡುವಂಥದ್ದು, ಅದರಲ್ಲಿ ಯಶಸ್ವಿ ಆಗ್ತೀವಿ. ನನ್ನ ಪ್ರಕಾರ 2023ರ ವಿಧಾನಸಭಾ ಚುನಾವಣೆಯನ್ನು BJP ಸೋಲ್ತಲ್ಲ, ಅದರಲ್ಲೂ ಹೀನಾಯವಾಗಿ ಸೋಲ್ತಲ್ಲ, ಅವತ್ತಿಂದನೇ ಹೈಕಮಾಂಡು ರಾಜ್ಯ BJPಯ ಬಗ್ಗೆ ಭಾಳ ನಿರ್ಲಕ್ಷ್ಯ ಮಾಡ್ತಿದೆ ಅನಿಸ್ತು. ನೋಡಿ,
ರಾಜ್ಯಾಧ್ಯಕ್ಷರು ಮಾಡಲಿಕ್ಕೆ ತಡ ಮಾಡ್ತು, ವಿರೋಧ ಪಕ್ಷದ ನಾಯಕನನ್ನು ಆಯ್ಕೆ ಮಾಡಲಿಕ್ಕೆ ತಡ ಮಾಡ್ತು, ಅದರಲ್ಲೂ ಒಂದು ಸೆಷನ್ ವಿರೋಧ ಪಕ್ಷದ ನಾಯಕ ಇಲ್ಲದೇ ನಡೆದೋಯ್ತು. ಸೊ ಇಷ್ಟೆಲ್ಲ ಅಂದರೆ ಅವಾಗಿಂದನೇ ಹೈಕಮಾಂಡ್ ನಿರ್ಲಕ್ಷ್ಯ ಮಾಡ್ಕೊಂಡು ಬರ್ತಿದೆ. ನೀವು ನಾನು ಅದಕ್ಕೂ ಹೇಳ್ತೀನಿ, ಇದು ನಿರ್ಲಕ್ಷ್ಯ ಅಲ್ಲ. ಒಂದು ರಾಜ್ಯದಲ್ಲಿ ಸೋಲಾದ ಮೇಲೆ ಆ ರಾಜ್ಯದಲ್ಲಿರುವಂಥ ಪಕ್ಷದ ನಾಯಕರು ಕಾರ್ಯಕರ್ತರಿಗೆ ಒಂದಷ್ಟು ಮುಜುಗರ ಆಗಿರುವಂಥದ್ದು ಸ್ವಾಭಾವಿಕ. ಏಕಾಏಕಿ ನಿಮ್ಮನ್ನು ಅದನ್ನು ಏಳಿಸಲಿಕ್ಕೆ ಆಗ್ತಾಯಿಲ್ಲ. ಅಂಥ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಆದರೂ ನಮ್ಮನ್ನು ಮುಂಚೂಣಿಗೆ ಹೋಗಬೇಕು ಅಂತ ಹೇಳುವಂಥ ದೃಷ್ಟಿಕೋನದಿಂದ ಇಲ್ಲಿ ಯಾವುದೋ ನಾಯಕನ ಆಯ್ಕೆಯಲ್ಲಿ ಮತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು, ಇಲ್ಲಿ ಯಾವುದೋ ಒಂದು ವಿರೋಧ ಪಕ್ಷ ನಾಯಕನ ಆಯ್ಕೆ ಮಾಡಿ ಅದಕ್ಕೆ ಒಂದು ಇದು ಮಾಡೋದರ ಬದಲು ಒಂದು ಸಾಮೂಹಿಕವಾಗಿ ಮುಂದೆ ಹೋಗುವಂಥದ್ದು. ಯಾವುದೋ ಒಂದು 6-8 ತಿಂಗಳಲ್ಲಿ ಲೋಕಸಭಾ ಚುನಾವಣೆ 1 ವರ್ಷದೊಳಗೆ ಬರುವ ಕಾರಣ ಅಷ್ಟರ ಒಳಗೆ ಯಾವುದೋ ಒಂದು ಸ್ಥಾನವನ್ನು ಭರ್ತಿ ಮಾಡದಿದ್ದರೆ ಅದರಿಂದ ಲೋಕವೇ ಅಡಿಮೇಲಾಗಲ್ಲ. ಆದರೆ ಯಾವಾಗ ಲೋಕ ಅಡಿಮೇಲಾಗುತ್ತೆ ಅಂತ ಹೇಳಿದರೆ ಭಾರತೀಯ ಜನತಾ ಪಾರ್ಟಿ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಾಗ ಅದಾಗಲಿಲ್ಲ. ಕಾಂಗ್ರೆಸ್ಸು ಕಳೆದ ಬಾರಿಗಿಂತ ಬೆಟ್ರ್ ಮಾಡಿರ್ಬೋದು, ಆಡಳಿತಕ್ಕೆ ಬಂದು ಕೂಡ ಕಾಂಗ್ರೆಸ್ ನಿರೀಕ್ಷೆಗೆ ಇರಲಿಕ್ಕೆ ಆಗಲಿಲ್ಲ ನಿಮ್ಮ ಲೋಕಸಭಾ ಚುನಾವಣೆಯಲ್ಲಿ. ಆದರೆ ಭಾರತೀಯ ಜನತಾ ಪಾರ್ಟಿ ನಾವು ಇಲ್ಲಿ ಹೀನಾಯವಾಗಿ ಅಂದರೆ ಒಂದು ರೀತಿಯಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಆಡಳಿತದಿದ್ದರು ಕುಸಿದ ಮೇಲೆ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಸರಿಯಾದ ಪಾಠ ಕಲಿಸಿದ್ದೀವಿ. ಆದ ಕಾರಣ ಎಲ್ಲೋ ನಮ್ಮ ಹೆಜ್ಜೆಗಳು ಇಡುವಂಥ ಹೆಜ್ಜೆಗಳು ಅದು ಹಂತ ಹಂತವಾಗಿ ಮೇಲೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮೇಲುಗೈ, 2-3 ರಾಜ್ಯಗಳ ಈಗ ಚುನಾವಣೆಯಲ್ಲಿ ನಮ್ಮ ಮೇಲುಗೈ, ಇದೆಲ್ಲ ಆದ ಮೇಲೆ ನಮ್ಮ ರಾಜ್ಯದಲ್ಲಿ ಮತ್ತೆ ಮುಂದೆ ಚುನಾವಣೆಯಲ್ಲಿ ಹೇಗೆ ಮೇಲುಗೈ ಸಾಧಿಸಲಿಕ್ಕೆ ಪಕ್ಷದ ಆಂತರಿಕ ಕಚ್ಚಾಟಗಳನ್ನು ನಿಲ್ಲಿಸಬೇಕು ಅಂತ ಹೇಳುವಂಥದ್ರ ಬಗ್ಗೆ ಖಂಡಿತ ವರಿಷ್ಠರ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಇರ್ತದೆ ಅಂತ ಭಾವಿಸ್ತಾ ಇದ್ದೇನೆ. ಆದರೆ ವರಿಷ್ಠರು ಡಿಲೇ ಮಾಡಿದ್ದಾರೆ, ಇದಕ್ಕೆ ಮೊದಲೇ ಮಾಡಬೇಕಾಗಿತ್ತು. ಈಗಾಗಲೇ ಇದೊಂದು ರೀತಿಯಲ್ಲಿ ಕೆಳಗಿನ ಹಂತದವರಿಗೆ ಪರ್ಕ್ಯುಲೇಟ್ ಆಗಿರುವಂಥದ್ದು, ಇದು ಮನಸ್ಸಿಗೆ ಬೇಸರದ ಸಂಗತಿ. ಸರ್, ಮೊದಲು ವಿಜಯೇಂದ್ರ ಅವರನ್ನು BJP ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋ ಸಂದರ್ಭದಲ್ಲಿ ಈ ರಾಜ್ಯ ನಾಯಕರನ್ನ ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡಿರಲಿಲ್ವ? ಅದರಿಂದ ಈ ಥರ ಸಮಸ್ಯೆ ಆಗ್ತಿದೆಯಾ? ನೋಡಿ, ರಾಜ್ಯ ನಾಯಕರನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥದ್ದು ಎಡಹಾಕ್ ಮಾಡುವಾಗ ಸಾಧಾರಣವಾಗಿ ಮಾಡೋದಿಲ್ಲ. ಎಡಹಾಕ್ ಅಧ್ಯಕ್ಷರು ಅಂತ ಮಾಡುವಾಗ ಅವರಿಗೆ ಅರ್ಜೆಂಟ್ ಬಿದ್ದಾಗ ಯಾರೋ ಒಬ್ಬ ನಮಗೆ ಬೇಕು ಅಂತೇಳಿ ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು. ಯಡಿಯೂರಪ್ಪರ ಕಾರ್ಯವೈಖರಿ, ಇವರು ಕೂಡ ಯುವಕರಿಂದ ಯುವ ಮೋರ್ಚಾದ ಮತ್ತೊಂದರ ಜವಾಬ್ದಾರಿ ಇದ್ದವರು ಮತ್ತು ಒಂದು ದೊಡ್ಡ ಸಮಾಜದ ಅನ್ನು ರೆಪ್ರೆಸೆಂಟ್ ಮಾಡೋರು ಅಂತ ಹೇಳುವಂಥ ಎಲ್ಲ ಕಾರಣಗಳಿಂದ ಅವರನ್ನು ಅಧ್ಯಕ್ಷರು ಮಾಡಿರ್ಬೋದು. ಇವತ್ತು ಚುನಾವಣೆ, ನಮ್ಮ ಪ್ರಕ್ರಿಯೆಗಳು ಬರುವಾಗ ಚುನಾವಣೆ, ಸಾಧಾರಣವಾಗಿ ಯಾವುದೇ ರಾಜಕೀಯ ಪಕ್ಷದಲ್ಲಿ ಚುನಾವಣೆಗಳು ಅನಿವಾರ್ಯ ಆದಾಗ ಚುನಾವಣೆ ನಡೀತದೆ. ಇಲ್ಲ ಈಗ ಹೇಳಿ, ರಾಜ್ಯ BJP ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ಆಗುತ್ತಾ ಅಥವಾ ಸೆಲೆಕ್ಷನ್ ಆಗುತ್ತಾ? ಅದು ಕೇಂದ್ರದವರೆಷ್ಟು ನಿರ್ಧಾರ ಮಾಡೋದು ನನಗೆ ಗೊತ್ತಿಲ್ಲ. ಇವತ್ತು ಇರುವಂಥ ಏನಾದರೆ ಸರಿ ಹೋಗ್ಬೋದು ಸರ್. ಸಹಮತದ್ದು ಮಾಡುವಂಥ ಎಲ್ಲ ಪ್ರಯತ್ನಗಳು ನಡಿಬೇಕು. ಇಷ್ಟ ತನಕ ಕೇಂದ್ರದವರು ಸಹಮತದ ವ್ಯವಸ್ಥೆ ಕಡೆ ಗಮನ ಹರಿಸಲಿಲ್ಲ. ಇದನ್ನು ನಾನು ಇವತ್ತು ಕೂಡ ಹೇಳಲಿಕ್ಕೆ ಇಷ್ಟ ಇದ್ದೇನೆ. ಬಹುಮತದ ವ್ಯವಸ್ಥೆ ಮತ್ತೆ ಸಹಮತ ಆಗಿದ್ದರೆ ಮತ್ತೆ ಬಹುಮತ ಚುನಾವಣೆ. ಆದ ಕಾರಣ ಇದು ಇವತ್ತಲ್ಲ, ಮಹಾಭಾರತ ಯುದ್ಧ ಆದಮೇಲೆ ಶ್ರೀಕೃಷ್ಣನಲ್ಲಿ ಧರ್ಮರಾಯ ಇವತ್ತು ಧರ್ಮ ಪರಿಪಾಲನೆಗೆ ಯಾವ ರೀತಿ ಆಡಳಿತ ಸೂತ್ರ ಅಂತ ಹೇಳಿದಾಗ ಆ 4 ಸೂತ್ರದಲ್ಲಿ ಸಹಮತವೇ ಬಹುಮತ ಅಂತ ತೀರ್ಮಾನ ಮಾಡುವಂಥ ವ್ಯವಸ್ಥೆ ಆದಲ್ಲೆಲ್ಲ ಚೆನ್ನಾಗಿ ಆಗ್ತದೆ ಅಂತ ಅವತ್ತು ಭೀಷ್ಮಾಚಾರ್ಯ ಹೇಳಿದ್ದಾರೆ. ಯಾರಿಗೆ? ಧರ್ಮರಾಯನಿಗೆ ಶ್ರೀಕೃಷ್ಣನ ಸಮಕ್ಷಮದಲ್ಲಿ. ಇವತ್ತು ಕರ್ನಾಟಕಕ್ಕೆ ಅದಾಗಬೇಕು. ಇವತ್ತು ಯಾರು ದ್ರೋಣ ಭೀಷ್ಮ ಯಾರು ಇದು ಅಂತ ಬೇಡ, ಆ ಸೂತ್ರ ಇವತ್ತು ಇಲ್ಲಿಗೆ ಲಗವಾಗಬೇಕು. ಸಹಮತವೇ ಬಹುಮತ ಆದರೆ BJPಗೆ ಒಳ್ಳೆಯದಾಗುತ್ತೆ. ಅಥವಾ ಬಹುಮತದ ಆಯ್ಕೆಗೆ ನಾವು ಹೋಗುವಂಥ ವ್ಯವಸ್ಥೆಗಳಿಗೆ ಹಠ ಹಿಡಿದು ಅದನ್ನು ನಿಭಾಯಿಸಲಿಕ್ಕೆ ನಮ್ಮ ಹಠ ಕಾಣಿಸ್ತಾ ಇದೆ ನೋಡಿ. ಅಲ್ಲ ಅದು ನೋಡಿ ಸರ್, ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರೆ ಚುನಾವಣೆ ಆಗಲಿ ಅಂತ. ಇನ್ನೊಂದು ಕಡೆ ವಿಜಯೇಂದ್ರ ಆ ಮಾತನ್ನು ಹೇಳಿಲ್ಲ, ಬಟ್ ವಿಜಯೇಂದ್ರನ ಬಣದವ್ರ ಕಡೆಯಿಂದ ಆ ಥರದೊಂದು ಮಾಹಿತಿ ಬರ್ತಿದೆ. ಏನು ಅಂತಂದರೆ ಚುನಾವಣೆ ಆಗಲಿ ಅಂತ. ಯಾಕಂದರೆ ಅವರ ದೃಷ್ಟಿ ಏನು ಅಂತಂದರೆ, ಚುನಾವಣೆ ಆಗಿಬಿಟ್ರೆ ನಾನು ಎಲೆಕ್ಟೆಡ್ ಪ್ರೆಸಿಡೆಂಟ್ ಆಗ್ತೀನಿ, ಆಗ ಯಾರೂ ನಾನು ಪ್ರಶ್ನೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಎಲೆಕ್ಷನ್ ಆಗಲಿ ಅಂತ ಇವರು ಎಲೆಕ್ಷನ್ ಆಗಲಿ ಅಂತ. ಸರ್, ಸೊ ಸೆಲೆಕ್ಷನ್ ಹೆಂಗಾಗತ್ತೆ ಸರ್? ಸಾಧಾರಣವಾಗಿ ವಾದ ಪ್ರತಿವಾದಗಳನ್ನು ಮಂಡನೆ ಮಾಡೋದು ಪಿಟಿಷನರ್ ಮತ್ತು ರೆಸ್ಪಾಂಡೆಂಟ್ನ ಕಡೆಯಿಂದ ಅದು ಇದ್ದದ್ದೇ. ನನ್ನ ಕೇಸೇ ಇದೇ ದಾಖಲೆ, ಅಧಿಕೃತ ದಾಖಲೆ ಅಂತ ಹೇಳುವಂಥದ್ದು. ಆದರೆ ಜಡ್ಜ್ಮೆಂಟ್ ಕೊಡೋರು ಬೇರೆ ಅವರಲ್ಲ. ಆ ಜಡ್ಜ್ಮೆಂಟನ್ನು ಎಲ್ಲರೂ ಒಪ್ಕೊಳ್ಬೇಕು ತಾನೆ. ಇವತ್ತು ಕೂಡ BJPಯಲ್ಲಿ 2 ತಂಡಗಳು ಕೂಡ ಅವರ ವಾದಗಳು ಇಲ್ಲ ಸರ್. ಇವತ್ತು 2 ತಂಡಗಳು ಕೂಡ ವಾದವನ್ನು ಎಲ್ಲಿ ಮಂಡನೆ ಮಾಡಬೇಕು ಅಲ್ಲಿ ಮಂಡನೆ ಮಾಡೋ ಬದಲು ಬೀದಿಯಲ್ಲಿ ಮಂಡನೆ ಮಾಡ್ತಾ ಇದ್ದಾರೆ. ಇದು ತಪ್ಪು ಅಷ್ಟೇ. ಇದಕ್ಕೆ ಕೇಂದ್ರದವರು ವರಿಷ್ಠರು
ಒಂದು ರೀತಿಯಲ್ಲಿ ಇದಕ್ಕೆ ಸರಿಯಾದ ಒಂದು ಉತ್ತರವನ್ನು ಹುಡುಕುವಂಥ ಪ್ರಯತ್ನ ಮಾಡಿದರೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ಹೇಳ್ತದೆ ಏನು ತೊಂದರೆ ಆಗೋದಿಲ್ಲ. ಏನು ಈಗ ಇವರು ಕೇಳಿದ ಕೂಡಲೇ ಯತ್ನಾಳ್ ಬಣದಲ್ಲಿ ಒಂದು ಲಿಸ್ಟ್ ಬಂದಿದೆ, ಇವರೆಲ್ಲ ಯೋಗ್ಯರಿದ್ದಾರೆ, ಅದು SC ಇಂದ ಹಿಡಿದು ಜನರಲ್ ಕ್ಯಾಟಗರಿವರೆಗೆ. ಇವರದಲ್ಲಿ ಇಲ್ಲ, ಇವರೇ ಒಬ್ಬರು ನಮ್ಮ ನಾಯಕರು ಅಂತ ಹೇಳುವಂಥದ್ದು ಇವರ ಕಡೆಯಿಂದ ವಾದಗಳನ್ನು ಮಂಡನೆ ಮಾಡಿದ್ದಾರೆ. ಅವರವರ ಆ ಗುಂಪುಗಳಿಗೆ ಬೇಕಾದ ಅಧ್ಯಕ್ಷರಲ್ಲ ಕರ್ನಾಟಕಕ್ಕೆ ಬೇಕಾಗಿರೋದು. ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಗೆ ಒಬ್ಬ ಅಧ್ಯಕ್ಷರು ಬೇಕಾಗಿರೋದು. ಕರ್ನಾಟಕದ ಕೆಳಗಿನ ಹಂತದ ಎಲ್ಲ ಕಾರ್ಯಕರ್ತರನ್ನು ಒಗ್ಗೂಡಿಸಬಲ್ಲಂತಹ, ವಿಶ್ವಾಸದಿಂದ ತಗೊಂಡೋಗಬಲ್ಲಂತಹ ಒಬ್ಬ ಅಧ್ಯಕ್ಷರಾಗಬೇಕು. ಇವರ ಗುಂಪಿನಲ್ಲಿದ್ದವರು ಆಗ್ಬೋದು ಅಥವಾ ಮೂರನೇವರು ಆಗ್ಬೋದು, ಯಾರು ಆಗಬಾರ್ದು ಅಂತಲ್ಲ, ಅದಕ್ಕೊಂದು ಸೂತ್ರ ಕೊಡಬೇಕು. ಸದಾನಂದ ಗೌಡರ ಆಯ್ಕೆ ಯಾರು ಹಂಗಾದ್ರೆ? ಯಾವುದು ಈಗ ಆ ಥರದಲ್ಲಿ ಯಾರು ಆಗ್ಬೋದು ಅಂತ ಸದಾನಂದ ಗೌಡ್ರಿಗೆ? ಸರ್, ಇದು ಅಧ್ಯಕ್ಷರ ಆಯ್ಕೆ ನಮ್ಮ ಕೈಯಲ್ಲಿಲ್ಲ ಸರ್. ಇದು ಅಧ್ಯಕ್ಷರ ಆಯ್ಕೆ ಒಂದೋ ಚುನಾವಣಾ ಪ್ರಕ್ರಿಯೆ ಆದರೆ ಚುನಾವಣಾಧಿಕಾರಿಯ ಕೈಯಲ್ಲಿರ್ತದೆ, ಅಥವಾ ಪಾರ್ಟಿಯವರೇ ಸಹಮತದಿಂದ ಮಾಡೋದಿದ್ರೆ ಪಾರ್ಟಿಯ ವರಿಷ್ಠರು ಕೇಂದ್ರದವರ ಕೈಯಲ್ಲಿರ್ತದೆ. ಕರ್ನಾಟಕ ರಾಜ್ಯದ ಯಾರ ಕೈಯಲ್ಲಿಲ್ಲ, ಸದಾನಂದ ಗೌಡರ ಕೈಯಲ್ಲಿಯೂ ಇಲ್ಲ. ಅಲ್ಲಲ್ಲ ಸರ್, ನಾನೇನು ಕೇಳ್ತಿದ್ದೀನಿ, ಒಂದು ಕಡೆ ವಿಜಯೇಂದ್ರ ಅವ್ರ ಬಣ, ಇನ್ನೊಂದು ಕಡೆ ಯತ್ನಾಳ್ ಬಣ. ಸೊ ಹಿಂಗಿದೆ ಅಲ್ವಾ, ಈ ಥರದ ಕಿತ್ತಾಟಗಳು ನಡೀತಾ ಇದ್ದಾವೆ. ಈಗ ಇವರು ಬೇಡ ಅಂತೇಳಿ ಮೂರನೇವ್ರು ಏನಾದರೂ ಬರೋ ಸಾಧ್ಯತೆಗಳು ಗೊತ್ತಿಲ್ಲ ಸರ್. ಇದೆಲ್ಲ ಕೇಂದ್ರದ ವರಿಷ್ಠರು ಅಳೆದು ತುಗ್ಗುವಂಥವ್ರು. ನಾವು ಮೆಷರ್ಮೆಂಟ್ ಮಾಡುವಲ್ಲ. ನನ್ನ ಒಂದು ಮೂಟೆಯನ್ನು ತಗೊಂಡು ನಾನು ಬೇಕಾದ್ರೆ ತ್ರಾಸಲ್ಲಿ ಇಡ್ಬೋದು, ಅದು ಎಷ್ಟು ವೆಯ್ಟ್ ಇದೆ ಅಂತ ಅದಕ್ಕೆ ಕಲ್ಲಿಟ್ಟು ನೋಡೋರು ಇನ್ನೊಬ್ಬರು. ಆದ ಕಾರಣ ಆ ಮುಳ್ಳು ಎಲ್ಲಿ ತಿರುಗ್ತದೆ ಅಂತ ಹೇಳುವಂಥದ್ದಲ್ಲ, ಮುಳ್ಳನ್ನು ತಿರುಗಿಸಿ ಯಾರಿಗಾರು ವೆಯ್ಟ್ ಕೊಡೋಕ್ಕಾಗಲ್ಲ. ಆ ಮುಳ್ಳನ್ನು ಸರಿದೂಗಿಸುವಂಥ ರೀತಿಯಲ್ಲಿ ಅಳತೆ ಮಾಡುವಂಥ ಕೇಂದ್ರದ ವರಿಷ್ಠರು ಬರ್ತಾರೆ. ಅಲ್ಲ ಸರ್, ನಾನು ಏನಕ್ಕೆ ಕೇಳಿದೆ ಅಂದರೆ, ನಿಮಗೆ ಒಂದು ನೀವು ಪಾರ್ಟಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀರಿ, ಮತ್ತು ಮುಖ್ಯಮಂತ್ರಿಯಾಗಿ, ಕೇಂದ್ರ ಸಚಿವರಾಗಿ, ಕೇಂದ್ರದ ನಾಯಕರ ಜೊತೆಗೆಲ್ಲ ಕೆಲಸ ಮಾಡಿದಿರಿ. ನೀವು ಆಗಲೇ ಹೇಳಿದ್ರಲ್ಲ, ಘಟಾನುಘಟಿ ನಾಯಕರ ಜೊತೆಗೆಲ್ಲ ಮಾತಾಡಿದಿರಿ, ಚರ್ಚೆ ಮಾಡಿದಿರಿ, ಸಮಸ್ಯೆ ಬಗೆಹರಿಸಿ. ಹಾಗಾಗಿ ಈಗಿನ ಪರಿಸ್ಥಿತಿನಲ್ಲಿ ಯಾವ ರೀತಿಯ ಪರಿಹಾರೋಪಾಯ ಮಾರ್ಗ ಬರಬಹುದು ಅಂತ ಸರ್, ನನ್ನಲ್ಲಿ ಕೇಂದ್ರದವರಿಗೆ ಹೇಗೆ ಅಂತ ಹೇಳುವಂಥದ್ದನ್ನು ನಾನು ಈಗಾಗಲೇ ಅವರಿಗೆ ಹೇಳಿ ಬಂದಿದ್ದೀನಿ. ಈ ಕೆಲವು ಅಂಶಗಳು ಉಂಟಲ್ಲ, ಅದನ್ನು ಎಲ್ಲಿ ಹೇಳಬೇಕು ಅಲ್ಲೇ ಹೇಳಬೇಕು. ನನಗೆ ಇಂಥವರಾಗಬೇಕು ಅಥವಾ ಹೀಗಿರಬೇಕು ಅಂತ ಹೇಳಿ ನಾನೇ ಹೇಳುವಂಥದ್ದಲ್ಲ. ಇವತ್ತಿನ ಪರಿಸ್ಥಿತಿಗೆ ಇದು ಒಳ್ಳೆಯದು ಅಂತ ಹೇಳುವಂಥ ಸಲಹೆಗಳನ್ನು ಕೊಡುವಂಥದ್ದು ಮಾತ್ರ ಮಾಡ್ಬೋದು. ಅದನ್ನು ನಾನು ಕೇಂದ್ರದ ವರಿಷ್ಠರಿಗೆ ಮಾತ್ರ ಹೇಳ್ಬೋದು ಹೊರತು ಬೇರೆ ಯಾರಿಗೂ ನಾಲ್ಕು ಗೋಡೆಯಿಂದ ಹೊರಗೆ ಹೇಳುವಂಥದ್ದಲ್ಲ, ಅದನ್ನು ಹೇಳುವುದಿಲ್ಲ. ಆದರೆ ಇವತ್ತು ರಾಜ್ಯದಲ್ಲಿ BJPಯ ಕಾರ್ಯಕರ್ತರು ತುಂಬ ಗೊಂದಲಕ್ಕೀಡಾಗಿದ್ದಾರೆ. ಕಾಂಗ್ರೆಸ್ನವರು ಭಾರೀ ಸಂತುಷ್ಟರಾಗಿದ್ದಾರೆ ನಮ್ಮ ಆಂತರಿಕವಾದಂಥ ಗೊಂದಲಗಳಿಂದ. ಇದು ರಾಜ್ಯದ ಹಿತಾಸಕ್ತಿಗೆ ಒಳ್ಳೆಯದಲ್ಲ, ಪಕ್ಷದ ಹಿತಾಸಕ್ತಿಗೂ ಒಳ್ಳೆಯದಲ್ಲ. ಸರ್, ಈಗ ನೀವು ಕಾರ್ಯಕರ್ತರು ತುಂಬ ಗೊಂದಲಕ್ಕೊಳಗಾಗಿದ್ದಾರೆ ಅಂತ ಹೇಳ್ತೀರಿ. ಕಾರ್ಯಕರ್ತರ ಲೆವೆಲಲ್ಲಿ ಮತ್ತೊಂದು ಮಾತು ಕೂಡ ಇದೆ. ಏನು ಅಂದರೆ, ಯಾರು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕೋ ಅವರೇ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಿದ್ದಾರೆ ಅಂತ. ಅಂದರೆ ಅರ್ಥ, ಈ ಎರಡೂ ಬಣಗಳಿಗೆ ಬುದ್ಧಿವಾದ ಹೇಳ್ಬೇಕಾದಂಥವ್ರು, ಸರಿಯಾದ ರೀತಿಯಲ್ಲಿ ಸಲಹೆ ಮಾಡಬೇಕಾಗಿರುವಂಥವ್ರು, ಅಂಥವ್ರೇ ಪರೋಕ್ಷವಾಗಿ ಕುಮ್ಮಕ್ಕು ಕೊಡ್ತಿದ್ದಾರೆ ಜಗಳ ಮಾಡಲಿಕ್ಕೆ, ಒಬ್ಬರನ್ನ ಒಬ್ಬರು ಎತ್ತು ಕಟ್ಟಿಸಿದ್ದಾರೆ ಅನ್ನುವಂಥ ಆರೋಪಗಳಿದ್ದಾವೆ. ಹಾಗೆ ನಿಮ್ಮ ಕಾರ್ಯಕರ್ತರ ಮಾತುಗಳಿವು. ಸರ್, ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಂಟರ್ಪ್ರಿಟೇಷನ್ ಹೇಗೆ ಬೇಕಾದ್ರೂ ಮಾಡ್ಬೋದು. ಕಾನೂನು ಪುಸ್ತಕ ಒಂದೇ ಇರುವುದು. ಆ ಎರಡು ಕಡೆ ವಕೀಲರು ಹೆಂಗೆ ಅದನ್ನು ಇಂಟರ್ಪ್ರಿಟ್ ಮಾಡ್ತಾರೋ ಅವರವರ ಕೇಸಿಗೆ ಅನುಗುಣವಾಗಿ ಆ ರೀತಿ ನಡೀತದೆ. ಸರ್, ನಾನು ಇಲ್ಲಿ ಒಂದು ಹೇಳಿ, ನಾನು ಮಾಡ್ತಿದ್ದೀರಾ? ನಾನು ಇಲ್ಲ ನಾನು ಮತ್ತೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಲ್ಲಿ ನೀವು ಎತ್ತಂಡದ ನಾಯಕರುಗಳನ್ನು ತಗೊಳ್ಳಿ, ಯಾರು ಕೂಡ ಬಚ್ಚಗಳಲ್ಲ, ಎಲ್ಲರೂ ಎಕ್ಸ್ಪೀರಿಯನ್ಸ್ಡ್ ಪೊಲಿಟಿಷಿಯನ್ಸ್, ಬೇರೆ ಬೇರೆ ಸ್ಥಾನಗಳನ್ನು ಅಲಂಕಾರ ಮಾಡಿದವರು, ಕೇಂದ್ರದ ಮಂತ್ರಿಯಿಂದ ಹಿಡಿದು ರಾಜ್ಯದ ಬೇರೆ ಬೇರೆ MLAಗಳಾಗಿರ್ಬೋದು, ಬೇರೆ ಬೇರೆ ಪಕ್ಷದ ಸ್ಥಾನಮಾನಗಳಿಂದ ಹೊಂದಿಕೊಂಡಿರೋವರೇ ಬಿಟ್ಟರೆ ಇದಕ್ಕೆ ಕುಮ್ಮಕ್ಕು ಕೊಡೋರು ಬೇರೆಯವರು ಅಂತ ಹೇಳುವಂಥವ್ರು ಭಾರಿ ಕಡಿಮೆ ಜನ. ನೋಡಿ, ಎಲ್ಲಿ ಬೇಕಾದ್ರೂ ನೋಡಿ, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಮಾಜಿ ಸೆಕ್ರೆಟರಿಗಳು, ಆದ ಕಾರಣ ಇವರಿಗೆ ಯಾರೋ ಕುಮ್ಮಕ್ಕು ಕೊಡಬೇಕಾದ ಅಗತ್ಯ ಇಲ್ಲ. ಅವರಿಗೆ ಕುಮ್ಮಕ್ಕು ಕೊಡೋತ್ತು ಶಕ್ತಿ ಇರುವವರು ಇವತ್ತು ಬೀದಿಗಿಳಿದಿರುವಂಥದ್ದು. ಅಲ್ಲಲ್ಲ, ನಿಮಗೆ ಹೆಸರು ಹೇಳೋಕ್ಕಾಗದೇ ಇರ್ಬೋದು, ನಾನು ಹೇಳಲ್ಲ, ನೀವು ಹೇಳಿ. ಅಲ್ಲಲ್ಲ, ಈಗ ಏನು ಅಂತಂದರೆ, ಈ ಯತ್ನಾಳು, ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಇವರಿಗೆಲ್ಲ ಈ BL ಸಂತೋಷ್, ನಿಮ್ಮ BJPಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರ ಕುಮ್ಮಕ್ಕಿದೆ ಅನ್ನುವಂಥ ಒಂದು ಮಾತಿದೆ. ಅದೇ ರೀತಿ ಈ ಒಂದು ತಟಸ್ಥ ಬಣ ಅಂತ ಮಾಡಿಕೊಂಡು ಈ ಕೇಂದ್ರ ಸಚಿವರಾದಂಥ ಸೋಮಣ್ಣ,
ಮತ್ತು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇವರೆಲ್ಲವೂ ಕೂಡ ಉರಿಯೋ ಬೆಂಕಿಗೆ ತುಪ್ಪ ಹಾಕ್ತಿದ್ದಾರೆ ಅನ್ನುವಂಥ ಮಾತುಗಳಿದ್ದಾವೆ. ಇದೇ ರೀತಿಯ ಗುರುತರವಾದಂಥ ಆರೋಪ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವ್ರ ಮೇಲೂ ಇದೆ. ಸೊ ನಾನು ಎಗೇನ್ ನಿಮ್ಮ ಪಾರ್ಟಿಯ ನಾಯಕರು, ಎರಡನೇ ಹಂತದ ನಾಯಕರು, ಕಾರ್ಯಕರ್ತರು ಮತ್ತು ಬೇರೆ ಬೇರೆ ಜಾಗದಲ್ಲಿ ಕೂತಿರುವಂಥವ್ರು, ಪದಾಧಿಕಾರಿಗಳು ಇವರೆಲ್ಲರೂ ಈ ಥರ ಮಾತಾಡ್ಕೊಳ್ತಿದ್ದಾರೆ. ಸರ್, ನೀವು ಹೇಳೋದು ಸರಿ, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಸಾರ್ವಜನಿಕ ವಲಯದಲ್ಲಿ ಈ ರೀತಿ ಚರ್ಚೆಗಳು ನಡೀತವೆ. ಆದರೆ ನನ್ನ ಮನಸ್ಸಲ್ಲಿ ಒಂದು ಭಾವನೆ ಇದೆ. ಯಾರಾದರೂ ಹೇಳುವಂಥದ್ದನ್ನು ಕೇಳಿ ಮಾಡುವಂಥ ಆ ಒಂದು ಹಂತದಲ್ಲಿ ಇವತ್ತು ಯಾರ ಇತ್ತಂಡಗಳೂ ಇಲ್ಲ. ಎರಡಕ್ಕೆ ಕೂಡ ಏನು ಗೊತ್ತಾ, ರಂಗಪ್ರವೇಶ ಆದ ಮೇಲೆ ಚೆಂಡೆಪೆಟ್ಟು ಮಾತ್ರ ಕೇಳ್ತದೆ, ಅವರಿಗೆ ಬೇರೆ ಯಾವುದು ಕೇಳ್ತಾ ಇಲ್ಲ. ಆದ ಕಾರಣ ಅವರು ಡಿಂಗ್ನ ಮಾತ್ರ ಹೊಡಿತಾರೆ. ಯಾರು ಹೀಗೆ ಹೊಡಿಯಪ್ಪ, ಹೀಗೆ ನಾಟ್ಯ ಮಾಡು ಅಂತ ಹೇಳಿದರೆ ಮಾಡುವಂಥವ್ರು ಎರಡು ಕಡೆ ನೀವು ತೋರಿಸಿ. ಯತ್ನಾಳ್ ಬಣದಲ್ಲಿರುವಂಥವ್ರು ಯಾರಾದರೂ ಸಾಧಾರಣದ ಮನುಷ್ಯರ ಅಲ್ಲ, ರೇಣುಕಾಚಾರ್ಯ ಅಥವಾ ಇಲ್ಲಿ ಸಂಪಂಗಿ ಕಟ್ಟಾಸು ಇವರೇನು ಸಾಮಾನ್ಯ ಮನುಷ್ಯರ? ಇವರು ಎಲ್ಲವನ್ನ ಕಂಡವರು. ಇವರಿಗೆ ನಾವೇನು ಮಾಡಬೇಕು ಅಂತ ಹೇಳುವಂಥ ಆ ಒಂದು ಆಲೋಚನೆ ಮಾಡ್ತಾರೆ, ಅದೇ ದಾರಿಯಲ್ಲಿ ಹೋಗ್ತಾರೆ. ಅಲ್ಲಿ ನಾವೆಲ್ಲರೂ ಏನು ಮಾಡಬೇಕು ಅಂತ ಹೇಳುವಂಥ ಭಾವನೆ ಇದೆಯಲ್ಲ, ಅದರ ಬಗ್ಗೆ ಸೇರಿಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟ ಆಗುವಂಥ. ಅಲ್ಲ ಸರ್, ಇವರೆಲ್ಲ ರಂಗಪ್ರವೇಶ ಮಾಡೋ ಮೊದಲೇ ಬಹಳ ತಾಲೀಮ್ ಮಾಡ್ಕೊಂಡು ಬಂದಂಗಿದೆ. ತಾಲೀಮ್ ಮಾಡೋಕ್ಕೆ ಏನು ಗೊತ್ತಾ ಸರ್, ತಾಲೀಮು ನಾನು ಒಂದು ನಿಮ್ಮಲ್ಲಿ ಹೇಳ್ತೇನೆ, ಹಲವಾರು ಸಂದರ್ಭಗಳಲ್ಲಿ ನೇರ ಮಾತಾಡೋದು ಕೂಡ ಒಂದು ರೀತಿಯಲ್ಲಿ ತಪ್ಪು ಅಂತ ಕೆಲವರಿಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಪರವಾಗಿ ಮಾತಾಡೋದು, ಒಬ್ಬನ ಪರವಾಗಿ ಮಾತಾಡೋದು ಅಥವಾ ಒಂದು ಗುಂಪಿನ ಪರವಾಗಿ ಮಾತಾಡುವಂಥದ್ದು ಎರಡು. ಸತ್ಯ ಸಂಗತಿಗಳನ್ನು ಬಾಹ್ಯವಾಗಿ ಹೇಳ್ತಾರಲ್ಲ, ಅದು ಕೂಡ ತಪ್ಪು ಅಂತ ಹೇಳುವಂಥದ್ದು. ಈ ಸತ್ಯ ಸಂಗತಿಯನ್ನು ಹೇಳುವಂಥವರು ಕೂಡ ಕೆಲವು ಬಾರಿ ಅವರೇ ಪ್ರಚೋದನೆ ಕೊಡುವಂಥವರು ಅಂತ ಹೇಳುವಂಥ ಭಾವನೆ ಸಮಾಜದಲ್ಲಿ ಸೃಷ್ಟಿಯಾಗಿದೆ. ಇಷ್ಟೇ ನಾನು ಹೇಳಬಲ್ಲೆ. ನೀವು ಯಾವ ಸಮಸ್ಯೆಗೂ ಪರಿಹಾರ ಕೊಡಲಿಲ್ಲ ನೀವು. ಅಲ್ಲ, ಕೇಳಿಕೊಚ್ಚಂಗೆ ಆನ್ಸರ್. ಸಮಸ್ಯೆಗೆ ಪರಿಹಾರ ಕೊಡಲಿಕ್ಕೆ ಕೇಂದ್ರದವರಿಂದ BJP ಸಮಸ್ಯೆಗೆ ಪರಿಹಾರ ಅಲ್ಲ, ನನ್ನ ಪ್ರಶ್ನೆಗೆ ಉತ್ತರ. ನಿಮ್ಮ ಪ್ರಶ್ನೆಗೆ ನನಗೆ ಗೊತ್ತಿದ್ದ ಉತ್ತರವನ್ನು ಕೊಡ್ತೀನಿ, ಗೊತ್ತಿಲ್ಲದನ್ನು ಬೇರೆಯವರಲ್ಲಿ ಕೇಳಿಕೊಂಡು ಉತ್ತರ ಕೊಡೋಕ್ಕೆ ಆಗಲ್ಲ. ಅಥವಾ ನಾನು ಬೇರೆಯವರು ಹೇಳಿದ್ದನ್ನು ನಾನು ಕೇಳುವಂಥ ವ್ಯಕ್ತಿ ಅಲ್ಲ. ಯಾಕೆಂದರೆ ನನಗೊಂದಷ್ಟು ಸಂಗತಿಗಳು ಗೊತ್ತಿರುವ ಕಾರಣ ಮತ್ತು ನನ್ನ ಮಾತುಗಳು ಯಾವುದೇ ಸಂದರ್ಭದಲ್ಲಿ ಕೂಡ ಯಾರಿಗೂ ಕೂಡ ಅದು ಪ್ರಚೋದನೆ ಆಗಬಾರ್ದು. ಒಂದು, ನನ್ನ ಕಾರ್ಯಕರ್ತರಿಗೆ ಹೌದಪ್ಪ ಸತ್ಯ ಇದು ನಿಜ ಅಂತ ಹೇಳುವಂಥದ್ದನ್ನು ಅವರು ಕೂಡ ಒಪ್ಪಿಕೊಳ್ಳುವಂಥ ದಾರಿಯಲ್ಲಿ ನಾನು ನಡ್ಕೊಂಡ್ರೆ ಮಾತ್ರ. ಇವತ್ತು ಅದರ ಕೊರತೆ ಇದೆ ನಮ್ಮ ಎರಡು ಗುಂಪಿನ ನಾಯಕರುಗಳಿಗೂ. ಎರಡು ಗುಂಪಿನ ನಾಯಕರುಗಳು ಆ ಈಗೋ ಪ್ರಾಬ್ಲಮ್ ಇದೆಲ್ಲ, ಇದರಿಂದ ಅವರು ಹೊರಗೆ ಬರಬೇಕು. ಪ್ರತಿಷ್ಠೆಯ ಪ್ರಶ್ನೆಯಿಂದ ಹೊರಗೆ ಬರಬೇಕು. ಪಕ್ಷ ಅಂತ ಹೇಳಿದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಾರ್ಥ ಇದ್ದೇ ಇರ್ತದೆ. ನಾನು ಬದುಕಬೇಕು, ನನ್ನಲ್ಲಿ ದುಡ್ಡು ಇರಬೇಕು, ಮತ್ತೊಂದಾಗಬೇಕು, ಇದೆಲ್ಲ ಇದ್ದೇ ಇರ್ತದೆ. ಅದರೊಂದು ಸಂಘಟನೆಯೊಳಗೆ ಪ್ರವೇಶ ಮಾಡಿದ ಮೇಲೆ ಒಂದಷ್ಟು ಪರ್ಸೆಂಟೇಜ್ ತ್ಯಾಗ ಅಂತ ಹೇಳುವಂಥ ಶಬ್ದಕ್ಕೂ ಅರ್ಥ ಕೊಡಬೇಕು. ಸ್ವಲ್ಪ ಮನಸ್ಸಿಗೆ ಒಬ್ಬ ಅಧ್ಯಕ್ಷ ಆದವ ಉಗುಳುವುದಕ್ಕಿಂತ ಜಾಸ್ತಿ ನುಂಗಿಕೊಳ್ಬೇಕು, ಉಗುಳುವುದಕ್ಕಿಂತ ಜಾಸ್ತಿ ನುಂಗಿಕೊಳ್ಬೇಕು. ಮತ್ತು ಒಬ್ಬ ಅಧ್ಯಕ್ಷ ಆದವ 10 ಜನರ ಆ ಬೇರೆ ಬೇರೆ ಚರ್ಚೆಗಳಲ್ಲಿ ಬರುವಂಥ ತೀಕ್ಷ್ಣ ಪ್ರತಿಕ್ರಿಯೆಗಳನ್ನು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡಬೇಕು. ಮತ್ತು ಪರಿಹಾರ ಸೂತ್ರಗಳನ್ನು ಅವನು ಮಾಡಿಕೊಳ್ಳುವಾಗ ಅವನ ಗುಂಪಿನವರಲ್ಲಿ ಮಾತ್ರ ಮಾಡಿಕೊಳ್ಳುವುದಲ್ಲ, ಎಲ್ಲಿಯೂ ಇಲ್ಲದೆ ಎಲ್ಲವೂ ಸರಿಯಾಗಬೇಕು ಅಂತ ಹೇಳುವಂಥ ಭಾವನೆ ಇದ್ದವರ ಆ ಜೊತೆ ಸಮಾಲೋಚನೆಗಳನ್ನು ಮಾಡಬೇಕು. ಇದರ ಕೊರತೆ ಇದೆ. ಯಾರು ಏನು ಅಂತ ಕೇಳಬೇಡಿ, ಎರಡೂ ತಂಡಗಳಿಗೂ ಇದರ ಕೊರತೆ ಇದೆ. ಎಜೆಂಡಾ ಫಿಕ್ಸ್ ಮಾಡಿ ಹೊರಗೆ ಬರ್ತಾರೆ ಅವರು. ಹೊರಗೆ ಎಲ್ಲರೊಟ್ಟಿ ಕೇಳಿಕೊಂಡು ಎಜೆಂಡಾ ಫಿಕ್ಸ್ ಮಾಡುವಂಥ ಕೆಲಸ ಮಾಡೋದಿಲ್ಲ. ಇತ್ತೀಚೆಗೆ ಜಿಲ್ಲಾಧ್ಯಕ್ಷರು ನೇಮಕ ಮಾಡಿದ್ರಲ್ಲ, ನಿಮ್ಮನ್ನು ಯಾವ್ದಾದ್ರು ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಂಪರ್ಕ ಮಾಡಿದ್ರು? ಸರ್, ನನ್ನ ಬ್ಯಾಂಗ್ಳೂರು ಉತ್ತರ ಜಿಲ್ಲೆಯ ಬಗ್ಗೆ ಇಲ್ಲಿಯ ಚುನಾವಣಾಧಿಕಾರಿ ರವಿ ಸುಬ್ರಹ್ಮಣ್ಯರು ನನ್ನಲ್ಲಿ ಮಾತಾಡಿ ಯಾರಾಗ್ಬೋದು ಏನಾಗ್ಬೋದು ಅಂತ ಕೇಳಿದರು. ನಾನೊಂದು 2-3 ಸಲಹೆಗಳನ್ನು ಕೊಟ್ಟೆ. ನಾನು ಯಾರ್ದು ವ್ಯಕ್ತಿಗತ ಹೆಸರೇ ಹೇಳಿಲ್ಲ. ಇಂಥದ್ದಾಗಬೇಕು. ಬ್ಯಾಂಗ್ಳೂರು ಉತ್ತರ ಇದೊಂದು ಅತ್ಯಂತ ದೊಡ್ಡ ಕ್ಷೇತ್ರ ಮತ್ತು ಇಲ್ಲಿ ಎಲ್ಲ ಕಡೆಗಳಲ್ಲಿ ಗೊಂದಲ ಇದೆ. ಬ್ಯಾಟರಾಯನಪುರದಲ್ಲಿದೆ, ಹೆಬ್ಬಾಳದಲ್ಲಿದೆ, KR ಪುರಂನಲ್ಲಿದೆ, ಎಲ್ಲ ಕಡೆ ಗೊಂದಲ ಇದೆ. ಇದನ್ನು ಸರಿದೂಗಿಸುವಂಥ ಒಬ್ಬ ಜಿಲ್ಲಾಧ್ಯಕ್ಷ ಆಗಬೇಕು ಅಂತ ಹೇಳುವಂಥ ಸೂಚನೆಗಳನ್ನು ಕೊಟ್ಟೆ. ಕೇಳಿದರು ಯಾರಾಗ್ಬೋದು ಅಂತ ಹೇಳಿ. ಒಂದು 2-3 ಹೆಸರುಗಳನ್ನು ನಾನು ಸಜೆಸ್ಟ್ ಮಾಡುವಂಥದ್ದನ್ನು ಕೂಡ ಮಾಡಿದ್ದೇನೆ. ಅದೇ ನೀವು ಬ್ಯಾಟರಾಯನಪುರ ಮತ್ತಿತರ ಕ್ಷೇತ್ರಗಳದ್ದು ಹೇಳಿದ್ರಿ, ಹೆಬ್ಬಾಳು ಅದು ಇದು ಅಂತ. ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಸಮಸ್ಯೆ ಇದೆ, ಚಿಕ್ಕಮಗಳೂರಲ್ಲಿ ಸಮಸ್ಯೆ ಇದೆ, ಬೆಂಗಳೂರು ಸೌತ್. ಸರ್, ನಾನು ನಿಮಗೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಲ್ಲ ಧರ್ಮೇಶ್ರೆ. ಈ ಗುಂಪುಗಾರಿಕೆಗಳು ಪ್ರಾರಂಭ ಆಗಿ ಈಗಲ್ಲ, ಇದು ಸುಮಾರು 1.5-2 ವರ್ಷದಿಂದ ಗುಂಪುಗಾರಿಕೆ ಪ್ರಾರಂಭ ಆಗಿದೆ. ನಮ್ಮ ಕೇಂದ್ರದ ವರಿಷ್ಠರು ಆಗಲೇ ಇದನ್ನು ಚಿವುಟುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ.
ಅಶಿಸ್ತು ಅದ್ಭುತವಾಗಿ ತಾಂಡವಾಡ್ತಾ ಇದೆ. ಅಶಿಸ್ತು ಮಾಡಿದವರ ಯಾರ ಮೇಲೆ ಕೂಡ ಕ್ರಮ ಇಷ್ಟವರೆಗೆ ಜರುಗಿಸಲಿಲ್ಲ. ಇದು ನಮ್ಮ ಕೇಂದ್ರದವರು ಇದಕ್ಕೆ ಸರಿಯಾದ ಪರಿಹಾರಗಳನ್ನು ಮಾಡ್ತಾ ಇದ್ದರೆ ಸರಿಯಾಗಿ. ಈಗ ಇದು ವರ್ಟಿಕಲ್ ಡಿವಿಷನ್ ರಾಜ್ಯದಿಂದ ಹಿಡಿದು ಜಿಲ್ಲೆಯಿಂದ ಹಿಡಿದು ಮಂಡಲದಿಂದ ಹಿಡಿದು ಅದರ ಕೆಳಗೆ ಕೂಡ ಪರ್ಕ್ಯುಲೇಟ್ ಆಗಿದೆ. ಆದ ಕಾರಣ ಇದನ್ನು ಸರಿ ಮಾಡಬೇಕಾದಂಥ ಒಂದು ಗಂಭೀರವಾದಂಥ ಪ್ರಯತ್ನಕ್ಕೆ ನಮ್ಮ ನಾಯಕತ್ವ, ವಿಶೇಷವಾಗಿ ಈಗ ಇಲ್ಲಿ ಆಗುವಂಥ ಹೊಸ ತಂಡ ಇದೆಯಲ್ಲ, ಏನು ಹೊಸ ತಂಡ ಆಗ್ತದೆ ಅಂತ ಹೇಳ್ತಾರಲ್ಲ, ಆ ತಂಡ ಅದನ್ನು ಮಾಡುವಂಥ ಅವಶ್ಯಕತೆ ಇದೆ. ಇಲ್ಲದಿದ್ದರೆ ಕೇವಲ ನಾನು ಅಧ್ಯಕ್ಷನಾದೆ ಅಂತ ಹೇಳಿದ್ದು ಪಾರ್ಟಿಯನ್ನು ಸರಿ ಮಾಡೋಕ್ಕಾಗಲ್ಲ. ಅಧ್ಯಕ್ಷನ ಮನೋಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಬೇಕಂತ ಕೆಲಸ ಇದೆ. ನನ್ನ ವಿರೋಧಿಯ ಮನೆಗೆ ನಾನು ಪ್ರಥಮ ಬಾರಿಗೆ ಹೋಗಬೇಕು. ನಾನು ಎಷ್ಟೋ ಸರಿ ನಮ್ಮ ನಾಯಕರುಗಳಿಗೆ ಹೇಳಿದ್ದೇನೆ, ಯಾರಿಗೆ ಅಂತ ಕೇಳಬೇಡಿ. ನಿಮಗೆ ಇಷ್ಟೆಲ್ಲ ಆಗುವಾಗ ಜವಾಬ್ದಾರಿ ಇದ್ದವರು ವಿರೋಧಿಗಳ ಮನೆಗೆ ಹೋಗಿ, ಅವರು ಬೇಡ ಅಂತ ಹೇಳಿದ್ರು ಹೋಗಿ. ಟಿ ವಿಯವರು ನೀವು ಹೋಗುವುದನ್ನು ತೋರಿಸ್ತಾರೆ, ನೀವು ಬರುವುದನ್ನು ತೋರಿಸ್ತಾರೆ. ಒಳಗೆ ಟಿ ವಿಯವರನ್ನು ಬಿಡಬೇಡಿ, ಅಲ್ಲಿ ಏನು ಬೇಕಾದ್ರೆ ಆಗಲಿ. ಆದರೆ ಅಲ್ಲಿಗೆ ಹೋಗಿದ್ದಾರೆ, ಇವರು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳುವಂಥ ಭಾವನೆ ಸಾರ್ವಜನಿಕ ವಲಯದಲ್ಲಿ ಮೂಡುವಂಥ ಕೆಲಸ ಕಾರ್ಯಗಳಾಗಬೇಕು. ಇದರಲ್ಲೆಲ್ಲ ಕೊರತೆ ಆಗಿದೆ ನಮ್ಮ ಕಡೆಯಿಂದ. ಅಲ್ಲ ಸರ್, ಈಗಿನ ಪರಿಸ್ಥಿತಿಲಿ ನೋಡಿ, ಈಗ ವಿಜಯೇಂದ್ರ ಮುಂದುವರ್ಸಿದ್ರೆ ಈ ಬಣ ಅಂದರೆ ಈಗ ಏನು ಅವರು ಕೊತ್ತ 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 ಕುದೀತಿದ್ದಾರಲ್ಲ, ಅವ್ರೇನು ತಕ್ಷಣಕ್ಕೆ ತಣ್ಣಗಾಗ್ಬಿಡೋ ಸ್ಥಿತಿಲಿ ಇವರು ಕಾಣಿಸ್ತಾ ಇಲ್ಲ. ಇವ್ರನ್ನ ಮಾಡಿದ್ರೆ ಡೆಫಿನೆಟ್ಲಿ ಇವರು ಸುಮ್ಮನಾಗಲ್ಲ. ಸೊ ಈಗ ಇದಕ್ಕೆ ಹೆಂಗೆ ಏನು ಪರಿಹಾರ ಸರ್? ಪರಿಹಾರ ಇದೆ. ಕೊತ ಕೊತ ಕುದಿಯೋರನ್ನ ತಣ್ಣೀರಲ್ಲಿ ಮುಳುಗಿಸುವಂಥ ಕೆಲಸ ಪ್ರಾರಂಭ ಆಗಬೇಕು. ಇವರನ್ನೆಲ್ಲ ಕರೆದು ಎಲ್ಲ ಶುದ್ಧ ಸ್ನಾನ ಮಾಡಿ ಕೂತ್ಕೊಳಿಸಿ ಅವರಿಂದ ಒಳ್ಳೆ ಅವರಿಗೆ ಕುಂಭಮೇಳಕ್ಕೆ ಕರ್ಕೊಂಡು ಹೋಗಿ ಅವರು ಮಂಗಳಾರತಿ ಅಲ್ಲ, ಅವರಿಗೆಲ್ಲರಿಗೂ ಮಂಗಳಾರತಿ ಮಾಡಿ, ಇಲ್ಲದಿದ್ದರೆ ಎಲ್ಲ ಈ ಕಡೆ ಮಂಗಳಾರತಿ ಮಾಡಿ ಎಲ್ರಿಗೂ ಕೊಡೋದು ಇದಲ್ಲ. ಇವರಿಗೆಲ್ಲ ಮಂಗಳಾರತಿ ಮಾಡಿ ಇವರನ್ನು ಸರಿದಾರಿಗೆ ತರುವಂಥ ಕೆಲಸ ನಮ್ಮ ಪಾರ್ಟಿಯಲ್ಲಿ ಆ ತಾಕತ್ತಿರುವಂಥ ನಾಯಕರಿದ್ದಾರೆ. ನಮ್ಮ ಕೇಂದ್ರದ ವರಿಷ್ಠರ ಅಷ್ಟು ಕೆಲಸ ಮಾಡಬಲ್ಲಂಥ ಕೆಪಾಸಿಟಿಯಲ್ಲಿದ್ದಾರೆ. ಡಿಲೇ ಆಗಿದೆ, ಯಾಕೆ ಮಾಡಿಲ್ಲ? ಇದೇ ಎರಡು ಪ್ರಶ್ನೆಗಳು ಇರುವಂಥದ್ದು. ಹೊರತುಪಡಿಸಿದರೆ ಕೇಂದ್ರದವರು ಒಮ್ಮೆ ರಂಗ ಪ್ರವೇಶ ಮಾಡಿದರೆ ಎಲ್ಲವೂ ಕೂಡ ಸರಿಯಾಗ್ತದೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಅಲ್ಲ ಸರ್, ಇದನ್ನು ಅವ್ರು ಕೇಂದ್ರದವರು ಏನೋ ಮೊದಲೇ ಮಾಡಬೇಕಿತ್ತು, ತಡ ಆಗ್ತಿದೆ ಅಂತ ಎಲ್ಲ ಹೇಳ್ತಾರೆ. ಬಟ್ ಈಗ ನಾನು ಆಗಲೇ ಹೇಳಿದೆ, ಅದು ನಾನು ಮತ್ತೆ ಹೇಳ್ಬೇಕಾಗತ್ತೆ ಆ ಪ್ರಶ್ನೆ. ಏನಂತಂದರೆ, ಈ ಕಡೆ ಮಾಡಿದ್ರೆ ಯುರೋಪ್ ಅಲ್ಲ, ಅವ್ರು ಮಾಡಿದ್ರೆ ಯುರೋಪ್ ಅಲ್ಲ. ಸೊ ಏನು ಮಾಡ್ಬೇಕು ಮತ್ತೆ? ಸರ್, ಇದರಲ್ಲಿ ನಮ್ಮದು ತಪ್ಪಿದೆ. ನಾನು ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾಗಿ, ಮಾಜಿ ಸಚಿವನಾಗಿ, ಮಾಜಿ ಅಧ್ಯಕ್ಷನಾಗಿ ನಮ್ಮದು ತಪ್ಪಿದೆ. ನಾವು ಯಾರು ಪಕ್ಷದ ಹಿತದೃಷ್ಟಿ ಇರುವಂಥ ನಾಯಕರೊಮ್ಮೆ ಒಟ್ಟಿಗೆ ಸೇರಬೇಕಾಗಿತ್ತು. ಇಡೀ ರಾಜ್ಯದಲ್ಲಿ ಒಂದು 25, 30, 40 ಜನ ಪಕ್ಷವನ್ನು ಮತ್ತೆ ಒಗ್ಗಟ್ಟು ಮಾಡುವಂಥದ್ದು, ಸರಿಗೆ ದಾರಿಗೆ ತರುವಂಥದ್ದು, ವಿರೋಧ ಪಕ್ಷದ ಇಲ್ಲ ಆಗೋದಿಲ್ಲ. ಖಂಡಿತವಾಗಿ ಇದು ಇನ್ನೊಂದು ಬಣ ಅಂತ ಯಾರು ಬ್ರ್ಯಾಂಡ್ ಮಾಡ್ಬೋದೇ ಹೊರತು, ನೀವು ಸದಾನಂದ ಗೌಡ್ರೆ ಒಂದು ಬಣ ಆದರೆ ಮಾತ್ರ ಅದು ಬಣ. ಸದಾನಂದ ಗೌಡರು ಬಿ ಜೆ ಪಿ ಬಣ ಅಂತ ಆದರೆ, ಸದಾನಂದ ಗೌಡರು ಬಿ ಜೆ ಪಿ ಬಣ ಅಂತ ಆದರೆ, ಬಿ ಜೆ ಪಿ ಎ ಬಿ ಇದನ್ನೆಲ್ಲ ಬಿಟ್ಟು ಬಿ ಜೆ ಪಿ ಬಣ ಅಂತ ಆದರೆ, ಮತ್ತೊಂದು 25 ಜನ ಯಾರ ಗುಂಪಿಗೂ ಕೂಡ ಪರವಾಗಿಲ್ಲದಂಥ ಒಂದು ಮಾತಾಡಬಲ್ಲಂಥ, ವಿಚಾರಗಳನ್ನು ವಿಮರ್ಶೆ ಮಾಡಬಲ್ಲಂಥ, ಸಾಮೂಹಿಕ ತೀರ್ಮಾನಕ್ಕೆ ಒಪ್ಪಿಕೊಳ್ಳಬಲ್ಲಂಥ ಕೆಲಸ ಮಾಡಬೇಕು. ನಾನೊಂದು ಸಣ್ಣ ಪ್ರಯತ್ನ ಮಾಡಿದೆ. ನಾನು ಒಂದಷ್ಟು ಹಿರಿಯರುಗಳಲ್ಲಿ ಮಾತಾಡಿದೆ. ನಾವೆಲ್ಲ ಒಮ್ಮೆ ಒಟ್ಟಿಗೆ ಸೇರೋಣ, ಕರ್ನಾಟಕದಲ್ಲಿ ಒಟ್ಟಿಗೆ ಸೇರಿಬಿಟ್ಟು ಒಂದು ಇದು ಮಾಡಿ ಕೇಂದ್ರದ ವರಿಷ್ಠರಿಗೆ ತಿಳಿಸೋಣ. ನಾವು ಯಾರಿಗೂ ಯಾವ ಗುಂಪುಗಳನ್ನು ಕರೆಯೋದು ಬೇಡ. ಈ ಗುಂಪಲ್ಲದ ಜನ ಇವತ್ತು ಗುಂಪು 10% ಇದ್ದರೆ 80% ಗುಂಪಲ್ಲದ ಜನ ಇದ್ದಾರೆ, ತಿಳ್ಕೊಳ್ಳಿ ಸರ್ ನೀವು. ಆದರೆ ಯಾರೊಬ್ಬರು ಮಾತಾಡ್ತಿಲ್ಲ ಸರ್, ಅದನ್ನೇ ನಾನೀಗ ನಿಮಗೆ ಹೇಳ್ತಾ ಇರೋದು. ನಾನು ಪ್ರಯತ್ನ ಪಟ್ಟೆ ಅಂತ ಅದನ್ನೇ ನಿಮಗೆ ಹೇಳ್ತಾ ಇರುವಂಥದ್ದು. ಇದರ ಬಗ್ಗೆ ನಾವು ಸೇರಬೇಕು ಅಂತ ಒಂದಷ್ಟು ಹಿರಿಯರ ಜೊತೆ ಸಮಾಲೋಚನೆ ಮಾಡಿದೆ. ಆದರೆ ಎಲ್ಲರ ಮನಸ್ಸಲ್ಲಿದ್ದದ್ದು ಒಂದೇ, ಕೇಂದ್ರದವರೇ ಮಾಡ್ತಾರೆ, ಕೇಂದ್ರದ ವರಿಷ್ಠರೇ ಪ್ರವೇಶ ಮಾಡ್ತಾರೆ, ನಾವು ಇಲ್ಲಿ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ ಅಂತ ನಾನು ಹೇಳಿದೆ. ಅದು ಪ್ರಶ್ನೆ ಅಲ್ಲ. ನಾವೆಲ್ಲ ಒಟ್ಟಿಗೆ ಸೇರಿ ಒಂದಷ್ಟು ಮಾಹಿತಿಗಳನ್ನು ಕೇಂದ್ರಕ್ಕೆ ಕೊಡೋಣ, ಅದರಿಂದಾಗಿ ಸುಲಭ ಆಗುತ್ತೆ ಕೆಲಸ ಕಾರ್ಯಗಳು. ಅದಕ್ಕೆ ಹೆಚ್ಚು ಜನ ಸಹಮತ ವ್ಯಕ್ತಪಡಿಸಲಿಲ್ಲ. ಆಮೇಲೆ ನಾನು ಕೂಡ ಆಗದ ಕೆಲಸಕ್ಕೆ ಹೆಚ್ಚು ಕೈ ಹಾಕಬಾರ್ದು ಅಂತ ಹೇಳುವಂಥ ದೃಷ್ಟಿಯಿಂದ ನಾನು ನನ್ನಷ್ಟಕ್ಕೆ ಇದ್ದು ನಿಮ್ಮ ಮಾಧ್ಯಮಗಳ ಮುಖಾಂತರ ಒಂದಷ್ಟು ವಿಚಾರಗಳನ್ನು ಜನರಿಗೆ ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ. ನಾನು ನನ್ನ ಭಾವನೆಗಳಿಗೆ ಒಂದಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಇಡೀ ರಾಜ್ಯದಲ್ಲಿ ಸಿಕ್ಕಿರುವಂಥದ್ದು ನಾನು ಕಂಡಿದ್ದೇನೆ. ಇಡೀ ರಾಜ್ಯದಲ್ಲಿ ನನ್ನ ಇತ್ತಂಡದ ಗುಂಪಿನವರು ಕೂಡ ನನಗೆ ಫೋನ್ ಮಾಡಿ, ಸರಿ ಇದೆ ನೀವು ಹೇಳೋದು, ಆದರೆ ಸರಿಯಾಗುವುದು ಹೇಗೆ ಅಂತ ಹೇಳುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಹೊರತು
ಅವರಿಗೆ ಸದಾನಂದಗೌಡರು ಮಾತಾಡಿದ್ರಲ್ಲಿ ಸತ್ಯಾಂಶ ಇದೆ ಅಂತ ಹೇಳುವಂಥ ಭಾವನೆ ಬಂದಿದೆ. ಇದು ನನ್ನ ಮನಸ್ಸಿಗೆ ನೆಮ್ಮದಿ ಕೊಟ್ಟದ್ದು. ಅಲ್ಲ ಸರಿ ಸರ್, ನಾನು ಹೇಳ್ತಿರೋದು ಈಗ ಈ ಒಂದಷ್ಟು ಜನ ಇದ್ದಾರಲ್ಲ, ಅವ್ರಿಗೆ ಪಾರ್ಟಿ ಇಂಟ್ರೆಸ್ಟ್ ಇದೆ, ಪಾರ್ಟಿ ಇದೆಲ್ಲ ಸರಿ ಹೋಗಬೇಕು ಅನ್ನುವಂಥ ಕಾಳಜಿ ಇದೆ, ಆದರೆ ಅವ್ರು ಮಾತಾಡ್ತಿಲ್ಲ ಅಂತಂದರೆ ಅವ್ರಿಗೇನಾದರೂ ಭಯನಾ? ಅಂದರೆ ಕೇಂದ್ರದ ನಾಯಕರು ಏನಾದರೂ ತಪ್ಪಾಗಿ ತಿಳ್ಕೊಬೋದು, ಅಥವಾ ಇಲ್ಲಿ ಯಡಿಯೂರಪ್ಪ ತಪ್ಪಾಗಿ ತಿಳ್ಕೊಬೋದು, ಈ ಥರದ್ದೇನಾದರೂ ಭಯ ಇಲ್ಲಿ ಕರ್ನಾಟಕದವರು ಯಾರು ತಪ್ಪಾಗಿ ತಿಳ್ಕೊಂಡ್ರು, ಯಾರು ಬೇಜಾರ ಪಡೆದಂಥ ಒಂದು ಟೀಮ್ ಇದೆ, ಗೊತ್ತಿರಲಿ ನಿಮಗೆ. ಕರ್ನಾಟಕದ ಯಾವುದೇ ದೊಡ್ಡ ಲೀಡರ್ ಕೂಡ ಅವನು ಬೇಜಾರು ಪಟ್ಕೊಂಡ್ರು ನನಗೆ ಬೇಜಾರಿಲ್ಲ ನಾನು ಅಂತೇಳಿ. ಆದರೆ ಕೇಂದ್ರದ ವರಿಷ್ಠರ ಪರ್ಮಿಷನ್ ಇಲ್ಲದೆ ನಾವು ಹಾಗೆ ಸೇರ್ಬೋದೋ, ಸೇರಬೇಕೋ ಬೇಡವೋ ಅಂತ ಹೇಳುವಂಥದ್ದು ನಮ್ಮ ತುಂಬ ಜನರ ಮನಸ್ಸಿನಲ್ಲಿ ಇದ್ದಂಥ. ಒಬ್ಬೊಬ್ಬರೇ ಹೋಗಿ ಮಾತಾಡಬೇಕು ಅಂತೇಳಿ ಕೇಂದ್ರದವರಲ್ಲಿತ್ತು. ಇದಕ್ಕಾಗಿಯೇ ನಾನು ಸ್ವಯಂ ಅಲ್ಲಿ ಹೋಗುವಂಥದ್ದನ್ನು ಹೋಗಿದ್ದೇನೆ. ನಮ್ಮ ಪಕ್ಷದ ಬೇರೆ ಬೇರೆ ಕಡೆಯವರು ಸ್ವಯಂ ಹೋಗಿ ಕೇಂದ್ರದಲ್ಲಿ ಮಾತಾಡುವಂಥದ್ದು ಮಾತಾಡಿದ್ದಾರೆ. ಮೊನ್ನೆ ಇತ್ತೀಚೆಗೆ MP ಗಳ ಒಂದು ತಂಡವೂ ಹೋಗಿ ಮಾತಾಡುವಂಥದ್ದು ಮಾತಾಡಿದೆ. ಆದ ಕಾರಣ ಎಲ್ಲಿಯೋ ಕೆಲಸ ಆಗಿಲ್ಲ ಅಂತಲ್ಲ, ಆದರೆ ಎಲ್ಲರ ಮನಸ್ಸಲ್ಲಿರುವಂಥದ್ದು ಇಷ್ಟು ಇನ್ನು ಬಿಡಬಾರ್ದು ಸರ್, ಇಷ್ಟು ಡಿಲೇ ಆಗಲಿಕ್ಕೆ ಬಿಡಬಾರ್ದು. ಈ ಕಾಂಗ್ರೆಸ್ನವರು ಇಂಥ ದುರಾಡಳಿತ ಮಾಡ್ತಾ ಇದ್ದಾರಲ್ಲ ಕರ್ನಾಟಕದಲ್ಲಿ, ನಮ್ಮ ಜಗಳವೇ ದೊಡ್ಡದಾಗ್ತಾ ಇದೆ, ಅವರನ್ನು ನಮಗೆ ಒಂದು ರೀತಿಯಲ್ಲಿ ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂಥ ಭಾವನೆಗಳು ನಮ್ಮಲ್ಲಿದೆ. ಮತ್ತು ಈ ಲೇಟೆಸ್ಟ್ ಎಂಟ್ರಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಜಗಳ, ಅವತ್ತು ನೀವೇ ಕೋರ್ ಕಮಿಟಿಲಿ ರಾಮುಲು ಅವ್ರನ್ನ ಸಮರ್ಥಿಸಿದ್ರಿ ಅನ್ನುವಂಥ ಮಾಹಿತಿ ಏನಾಯ್ತು ಸರ್ ಆ್ಯಕ್ಚುಲಿ ಅವತ್ತು? ಸರ್ ಸಮರ್ಥಿಸಿದ್ದಲ್ಲ, ನಾನು ಸಮಾಧಾನ ಪಡಿಸಿದ್ದೀನಿ. ನಾನು ಶ್ರೀರಾಮಲ್ಲಿ ಏನಿದ್ರು ಮತ್ತೆ ಮಾತಾಡೋಣ. ನಾನು ಹೇಳಿದೆ, ನನ್ನನ್ನು ಸತ್ಯಶೋಧನಾ ಸಮಿತಿಗೆ ಅಲ್ಲಿ ಅದು ಚುನಾವಣೆ ಹಿನ್ನೆಲೆಯಲ್ಲಿ ಬಂದಂಥ ವಿಚಾರಗಳಾದ ಕಾರಣ ಸತ್ಯಶೋಧನಾ ಸಮಿತಿಗೆ ನನ್ನ ಮಾಡಿದೆ. ನನ್ನ ರಿಪೋರ್ಟ್ ರೆಡಿಯಾಗಿದೆ, ಇವತ್ತು ಡೆಲ್ಲಿಗೆ ಹೋಗ್ತಾ ಇದೆ, ಈಗ ಮೇಲ್ ಮಾಡ್ತಾ ಇದ್ದೀನಿ. ಅಲ್ಲಿ ಕೇಳಿಕೊಂಡು ರಾಜ್ಯದ ಅಧ್ಯಕ್ಷರಿಗೆ ಬೇಕಾದ್ರೆ ಅವರಿಗೂ ಒಂದು ಕಳಿಸ್ಕೊಡ್ತೇನೆ. ನಾನು ಮತ್ತು ಮಹೇಶರು ಇಬ್ಬರು ಅಲ್ಲಿ ಹೋಗಿದ್ದೆವು. 48 ಜನರನ್ನು ಮಂಡಲದಿಂದ ಹಿಡಿದು ಅದರ ಕೆಳಗಿನ ಎಲ್ಲರನ್ನು ಮತ್ತು ಉಸ್ತುವಾರಿಗಳನ್ನು ಹಿಡಿದವರನ್ನು, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಮತ್ತು ಕಾರ್ತಿಕ್ ಗೋರ್ಪಡೆ ಇವರನ್ನೆಲ್ಲರನ್ನು ಮಾತಾಡಿಸುವಂಥ ಕೆಲಸ ಕಾರ್ಯಗಳನ್ನು, ಹಿಂದಿನ ಅಲ್ಲಿ ಅಭ್ಯರ್ಥಿಗಳನ್ನು ಮಾತಾಡಿಸುವಂಥ ಮಾಡಿದ್ದೇವೆ. ನಾನು ಒಂದು ಹೇಳಿದೆ, ನಮ್ಮ ವರದಿಯ ಆಧಾರದಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಹೇಳುವಂಥದ್ದನ್ನು ಮಾತಾಡಬೇಕು, ಇಲ್ಲಿ ಇದನ್ನು ಚರ್ಚೆ ಮಾಡೋದು ಬೇಡ ಅಂತ ಅಲ್ಲಿಗೆ ಅದನ್ನು ನಾವು ಸಮಾಧಾನ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಇವತ್ತು ನಾನು ವರದಿಯನ್ನು ಸಲ್ಲಿಸುವವನಿದ್ದೇನೆ ಕೇಂದ್ರಕ್ಕೆ. ಅಲ್ಲ, ಬಟ್ ಈಗ ಅವತ್ತು ಅಷ್ಟೊಂದು ಅಂದರೆ ನಿಮ್ಮ ಯೂಶ್ವಲಿ ಏನಾಗುತ್ತೆ, ರಾಜ್ಯ BJP ಉಸ್ತುವಾರಿ ಅಂತಂದರೆ ಅವರು ಹೈಕಮಾಂಡ್ ಪ್ರತಿನಿಧಿ, ಅವ್ರ ವಿರುದ್ಧವೇ ಶ್ರೀರಾಮುಲು ಅಥವಾ ಮತ್ತೊಬ್ಬರು ಯಾರೋ ಹಂಗೆ ಆಕ್ರೋಶಭರಿತವಾಗಿ ಮಾತಾಡ್ತಾರೆ ಅಂತಂದರೆ ಅಷ್ಟು ಅಸಮಾಧಾನ ಇದೆ ಅಂತ ತಾನೇ ಅದರ್ಥ. ಅಲ್ಲಿ ಏನಾಯಿತು, ಶ್ರೀರಾಮನಿಗೆ ಯಾಕೆ ಅಂತ ಹೇಳಿದರೆ ಸೋಲಿಗೆ ನೀವು ಅವರನ್ನೇ ಅಂತ ಅಲ್ಲ ಹೇಳಿದ್ದು, ನೀವು ಕೂಡ ಸೋಲಿಗೆ ಸ್ವಲ್ಪ ಜವಾಬ್ದಾರರು ಅಂತ ಹೇಳುವಂಥ ಮಾತನ್ನು ಹೇಳಿದಾಗ ಅವರಿಗೆ ಇಲ್ಲ, ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ, ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನನಗೆ ಹೀಗೆ ಹೇಳಿದ್ರಲ್ಲ ಅಂತ ಹೇಳುವಂಥ ನೋವಾಗಿರ್ಬೋದೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಇದರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡುವಾಗಿಲ್ಲ, ಯಾಕೆಂದರೆ ನಾನು ಈಗಾಗಲೇ ಇಲ್ಲಿ ವಿಸಿಟ್ ಕೊಟ್ಟಿದ್ದೀನಿ. ಒಂದು 48 ಜನರನ್ನು ಇಡೀ ದಿನ ಪೂರ್ತಿ ಅವರ ಹೆಸರುಗಳು ಪಟ್ಟಿಯನ್ನೆಲ್ಲವನ್ನು ರೆಡಿ ಮಾಡಿದ್ದೀನಿ, ರಿಪೋರ್ಟನ್ನು ಕಳಿಸ್ತೀನಿ. ಅದರ ಆಧಾರದಲ್ಲಿ ನಡೀತೆ. ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಗಳಸ್ಯ ಗಂಟಸ್ಯ ಒಂದೇ, ಎರಡು ದೇಹ ಮನಸ್ಸು ಒಂದೇ ಅಂತ ಹೇಳುವಂಥ ಭಾವನೆ ಇತ್ತು ಅವರಲ್ಲಿ. ಇತ್ತೀಚೆಗೆ ಸ್ವಲ್ಪ ಅವರಿಗೆ ಅವರವರೊಳಗೆ ವೈಮನಸ್ಸಿದೆ ಅಂತ ಹೇಳುವಂಥದ್ದು ನಾನು ಕೇಳಿದ್ದೀನಿ. ಆದರೆ ಅದು ಪಾರ್ಟಿಗೆ ಪರ್ಕ್ಯುಲೇಟ್ ಆಗಬಾರ್ದು, ನಾಯಕತ್ವದ ಪೈಪೋಟಿಯಾಗಿ ಅದು ಕನ್ವರ್ಟ್ ಆಗಬಾರ್ದು ಅಂತ ಹೇಳುವಂಥದ್ದು. ಬಟ್ ಈಗ ಏನು ಅಂತಂದರೆ, ನಿನ್ನೆ ಶ್ರೀರಾಮುಲು ಅವರು ಮಾತನಾಡಿ, ನಾನು ಕೂಡ BJP ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ, ನನಗೆ ಯಡಿಯೂರಪ್ಪ, ಅದು ಸುಮ್ಮನೆ ಹಂಗೆ ಹೇಳ್ತಾರೆ, ಅದೊಂದು ಕೇವಿಯಟ್, ಯಡಿಯೂರಪ್ಪ ಮೇಲೆ ನಮ್ಮ ಏನೋ ಭಾಳ ವಿಶ್ವಾಸ ಇದೆ, ಗೌರವ ಇದೆ, ಆದರೆ ವಿಜಯೇಂದ್ರ ಅವರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಿಲ್ಲ. ಹಾಗಾಗಿ ಸರ್, ಇದರಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ, ಶ್ರೀರಾಮುಲಿಗೆ BJP ಮೇಲೆ ಅಭಿಮಾನ ಇದೆ, ನಾನು ಆ ಪಾರ್ಟಿಯನ್ನೊಂದು ಹೆಡ್ ಮಾಡಬೇಕು ಅಂತ ಹೇಳುವಂಥ ಭಾವನೆ ಇದೆ. ಆದ ಕಾರಣ ಅವರು BJPಯ ಬಗ್ಗೆ ಯಾವುದೇ ಅಸಮಾಧಾನ ಇಲ್ಲ. ಯಾವುದೋ ಒಂದು ಸ್ಟೇಟ್ಮೆಂಟ್ನ ಬಗ್ಗೆ ಸ್ವಲ್ಪ ಅಸಮಾಧಾನ ಇರ್ಬೋದು, ಮುಂದೆ ನಾನೇ ರಾಜ್ಯದ ಅಧ್ಯಕ್ಷ ಆಗಿ ನಡೆಸ್ತೇನೆ ಅಂತ ಅವರು ಹೇಳಿರುವಂಥದ್ದು ಪಕ್ಷದ ಮೇಲೆ ಅವರಿಗಿರುವಂಥ ಪ್ರೀತಿ, ವಿಶ್ವಾಸ, ಅಭಿಮಾನವನ್ನು ತೋರಿಸಿದೆ. ಅದು ನಾನು ಪಕ್ಷದ ಕಾರ್ಯಕರ್ತರಾಗಿ ನಾನು ಕೆಲಸ ಮಾಡ್ತೀನಿ, ನೆಕ್ಸ್ಟು ಪಕ್ಷವನ್ನು ಅಧಿಕಾರಕ್ಕೆ ತರೋದೇ ನಮ್ಮದು ಧ್ಯೇಯ ಅಂತ ಮಾತಾಡಿದರೆ ಓಕೆ. ಅವ್ರು ಕೇಳ್ತಿರೋದು ಪಕ್ಷದ ಅಧ್ಯಕ್ಷ ಸ್ಥಾನನ. ಸರ್, ಇದು ಪ್ರಜಾತಂತ್ರ ಮೌಲ್ಯದಲ್ಲಿ ಯಾರಿಗೆಲ್ಲ ಗೌರವ ಇದೆಯೋ ಅವರೆಲ್ಲರೂ ಕೂಡ ಆ ಸ್ಥಾನಕ್ಕೆ ಅಪೇಕ್ಷೆ ಪಡಬಹುದು. ಆ ಚುನಾವಣೆ ಆದ ಮೇಲೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ಬೋದು. ಈಗ ನಾನು ಅಧ್ಯಕ್ಷ ಆಗಬೇಕು ಅಂತ ಹೇಳುವಂಥ ಮನಸ್ಸಿದ್ದು ನಾನು ಸುಮ್ಮನೆ ಕೂತ್ರೆ ಯಾರು ಮಾಡ್ತಾರಾ? ನಾನು ಅಧ್ಯಕ್ಷ ಆಗಬೇಕು ಅಂತ ಗ್ರೌಂಡಿಗೆ ಇಳಿದ ಮೇಲೆ ಹೌದು ಸರಿ
ಧರಣೀಶ್ವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಈ ಸರಿ ಅಧ್ಯಕ್ಷರನ್ನು ಕೊಡೋಣ ಅಂತ ಹೇಳುವಂಥ ಭಾವನೆಗಳು ಬರ್ತವೆ. ಅದಕ್ಕಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅವರು. ಅಲ್ಲ, ಈಗ ಕಾರ್ಯಕರ್ತರಿಗಿನ್ನ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳೇ ಜಾಸ್ತಿ ಆಗ್ತಿದ್ದಾರಲ್ಲ. ಇಲ್ಲ, ಈಗಿನ ಮಟ್ಟಿಗೆ ನನಗೆ ಗೊತ್ತಿದ್ದ ಮಟ್ಟಿಗೆ ಒಂದು ಬೆರಳೆಣಿಕೆಯಷ್ಟು ಮಾತ್ರ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಗಳಿದ್ದಾರೆ. ಮತ್ತು ತುಂಬ ಜನ ಇಂಥ ಸಂದಿಗ್ಧ ಕಾಲಘಟ್ಟದಲ್ಲಿ ಅಧ್ಯಕ್ಷ ಆಗೋದು ಬೇಡಪ್ಪ ಅಂತ ಹೇಳುವಂಥ ಭಾವನೆಗೂ ಬಂದುಬಿಟ್ಟಿದ್ದಾರೆ ನಮ್ಮ ಪಾರ್ಟಿಯಲ್ಲಿ. ಹೌದಾ? ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ಗಂಭೀರ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಅಧ್ಯಕ್ಷ ಸ್ಥಾನ ಬೇಡಪ್ಪ, ಮನಸ್ಸಲ್ಲಿದ್ದರೂ ಕೂಡ ಹೊರಗೆ ಬೇಡ. ಅಲ್ಲ ಸರ್, ಈಗ ನಿಮಗೆ ಎಕ್ಸ್ಪೀರಿಯನ್ಸ್ ಇರೋದ ಕಾರಣಕ್ಕೋಸ್ಕರ, ಮತ್ತು ನೀವಾಗಲೇ ಹೇಳ್ದಂಗೆ ಏನು ಮಹಾನ್ ನಾಯಕರನ್ನ ಹ್ಯಾಂಡಲ್ ಮಾಡಿದ್ರಿ ಅನ್ನೋ ಕಾರಣಕ್ಕೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವಾಗಿ ಅಂತಂದರೆ ಯಾರೂ ಇಲ್ಲ. ನಾನು ನಿಮಗೆ ಗೊತ್ತಿದೆ, ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅಂತ 6 ತಿಂಗಳ ಹಿಂದೆ ಹೇಳಿದ್ದೆ. ಮತ್ತು ಪಕ್ಷದ ಯಾವುದೇ ಜವಾಬ್ದಾರಿಗಳು ನನಗೆ ಜವಾಬ್ದಾರಿನೇ ಅಲ್ಲ, ಬೇಕಾಗಿಲ್ಲ ಅಂತ ಹೇಳುವಂಥದ್ದು ನಾನು ಹೇಳಿದ್ದೀನಿ. ಆದರೆ ಪಕ್ಷಕ್ಕೆ ಒಬ್ಬ ಹಿಂದಿನ ಎಕ್ಸ್ಪೀರಿಯನ್ಸ್ಡ್ ಒಬ್ಬ ಪೊಲಿಟಿಷಿಯನ್ ಆಗಿ ನಾನು ಏನು ಮಾಡಬೇಕು ಅಂತ ಪಕ್ಷ ಆದೇಶ ಮಾಡ್ತದೆ ಅದನ್ನು ಮಾಡ್ತೇನೆ. ಆದರೆ ಜವಾಬ್ದಾರಿ ಸ್ಥಾನಕ್ಕಲ್ಲ ಅಂತ ಹೇಳುವಂಥದ್ದನ್ನು, ಚುನಾವಣೆಗೂ ಸ್ಪರ್ಧೆ ಮಾಡಲ್ಲ, ಜವಾಬ್ದಾರಿ ಸ್ಥಾನಕ್ಕೂ ನಾನಿಲ್ಲ. ಆದರೆ ನನ್ನ ಮನಸ್ಸಲ್ಲಿ ಒಂದು ಭಾವನೆ ಇದೆ. ನಾನು ಪ್ರತಿ ಬಾರಿ ಇದನ್ನು ಹೇಳ್ತಾ ಇದ್ದೇನೆ. ನನಗೆ ಎಲ್ಲೋ ಒಂದು ಸಣ್ಣ ಇಲ್ಲಿಂದ ಬಂದವನಿಗೆ ಇವತ್ತು ನನ್ನ ಪಾರ್ಟಿ, ನನ್ನ ಪಕ್ಷ, ನನ್ನ ಸಂಘ ನನಗೆ ಎಷ್ಟೆಷ್ಟೋ ದೊಡ್ಡ ಸ್ಥಾನಗಳನ್ನು, ಕನಸಲ್ಲಿ ಕಾಣದ ಸ್ಥಾನಗಳನ್ನು ನನಗೆ ಕೊಟ್ಟಿದೆ. ಆ ಪಾರ್ಟಿಗೆ ನಾನು ಇರುವಷ್ಟು ದಿನ ಕೆಲಸ ಮಾಡೋದು ನನ್ನ ಜವಾಬ್ದಾರಿ ಇದೆ. ಹೇಳಿದರೆ ಕೆಲಸ ಮಾಡೋದು, ಹೇಳದಿದ್ದರೆ ಪರೋಕ್ಷವಾಗಿ ನನ್ನಿಂದ ಆಗುವಂಥದ್ದನ್ನು ನನ್ನಷ್ಟಕ್ಕೆ ಮಾಡೋದು. ಇವತ್ತು ಕೂಡ ನೀವು ನೋಡಿದ್ದೀರಿ, ಇವತ್ತು ಬೆಳಗಿನಿಲ್ಲ ನೀವು ನಾನು ಯಾವುದೇ MP ಅಲ್ಲ, MLA ಅಲ್ಲ, ಮಂತ್ರಿ ಅಲ್ಲ, ಪಂಚಾಯತ್ ಸದಸ್ಯ ಅಲ್ಲ, ಯಾವುದೂ ಅಲ್ಲ. ಆದರೂ ಬೆಳಗಿಂದ ನೀವು ನೋಡಿದ್ದೀರಿ, ಒಂದು 50 ಜನ ನೀವು ಬಂದ ಮೇಲೆ ಇಲ್ಲಿ ಬರುವಂಥದ್ದನ್ನು ನೋಡಿ. ಇದರ ಅರ್ಥ ತುಂಬ ಜನ ಇವತ್ತು ನಿಮಾನ್ಸಿಗೆ ಕೆಲಸಕ್ಕಾಗಿ 2 ಜನ ಬಂದರು. ತಕ್ಷಣ ಫೋನ್ ಮಾಡಿದೆ, ನಮ್ಮ ಕೃಷ್ಣ ಬೈರೇಗೌಡರಲ್ಲಿ ಕೆಲಸ ಆಗಬೇಕಿತ್ತು, ಅವರಿಗೆ ಫೋನ್ ಮಾಡಿದೆ, ಅವರೇ ನನಗೆ ಪುನಃ ಫೋನ್ ಮಾಡಿದರು. ಅಂದರೆ ಎಲ್ಲೋ ಒಂದು ಕಡೆ ಸಾರ್ವಜನಿಕ ವಲಯದಲ್ಲಿ ನಾನು ನಡೆದಂಥ ಹಾದಿ ನನ್ನ ಕೆಲಸಗಳಿಗೆ ಒಂದಷ್ಟು ವೇಗ ಕೊಡ್ತದೆ. ಜನರಿಗೆ ಅದು ಗೊತ್ತಿದ್ದ ಕಾರಣ ಇಲ್ಲಿ ಬರ್ತಾರೆ. ನಾನು ಪಬ್ಲಿಸಿಟಿ ರಾಜಕಾರಣಿ ಅಲ್ಲ, ನಾನು ಯಾವತ್ತೂ ಆಲ್ಪೋಸ್ಟ್ ಬ್ಯಾನರ್ ರಾಜಕಾರಣಿ ಆಗಲಿಲ್ಲ, ಯಾವುದೇ ಗುಂಪಿನ ನಾಯಕನಾಗಿ ನಾನು ಕೆಲಸ ಮಾಡಲಿಕ್ಕೆ ಹೋಗಲಿಲ್ಲ. ನನ್ನ ಜೀವನದ ಉದ್ದಕ್ಕೂ ಕೂಡ ನನ್ನ 30 ವರ್ಷದ ಜವಾಬ್ದಾರಿ ಸ್ಥಾನದಲ್ಲಿ ನಾನು ಯಾರ ಕೈಯಿಂದಲೂ ಒಂದು ಚಾ ಕುಡ್ದಿಲ್ಲ. ಚುನಾವಣಾ ಸಂದರ್ಭದಲ್ಲಿ ಸಹಕಾರ ಮಾಡಿದವರಿಂದ ಎಲ್ಲ ಸ್ವೀಕಾರ ಮಾಡಿದ್ದೀನಿ, ಅದನ್ನು ಬಿಟ್ಟರೆ ಮಾಡಿಲ್ಲ. ಆ ಒಂದು ಆತ್ಮಸಂತೃಪ್ತಿ ನನಗಿದೆ. ಆದರೆ ನನ್ನ ಪಕ್ಷ ಅಧಿಕಾರಕ್ಕಾಗಿ ಎಲ್ಲವನ್ನ ಬಿಟ್ಟು, ಅಂದರೆ ಪಕ್ಷದಲ್ಲಿದ್ದು ವಿಚಾರಕ್ಕಾಗಿ ಎಲ್ಲವನ್ನ ಬಿಟ್ಟು ಅಧಿಕಾರ ಬಿಟ್ಟ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು, ಭಾರತೀಯ ಜನತಾ ಪಾರ್ಟಿಯ ಸ್ಥಾಪನೆ ಆದಾಗ ಅಧಿಕಾರದಲ್ಲಿದ್ದಂಥ ಅದ್ವಾನಿ, ಲಾಲ್ಕೃಷ್ಣ ವಾಜಪೇಯಿ, ಇವರು ನಮ್ಮ ನಾನಾಜಿ ದೇಶ್ಮುಖ್ರಂಥ ಮಂತ್ರಿ ಸ್ಥಾನ ಬಿಟ್ಟು ಕಟ್ಟಿದಂಥ ಪಾರ್ಟಿಯಲ್ಲಿ ಇವತ್ತು ಹೊರಗಡೆ ಅಧಿಕಾರ ಬೇಕು ಅಂತ ಹೇಳುವಂಥದ್ದು ಸ್ವಾಭಾವಿಕ ರಾಜಕಾರಣದಲ್ಲಿ, ಪಾರ್ಟಿಯಲ್ಲಿ ಕೂಡ ಅಧಿಕಾರಕ್ಕಾಗಿ ಈ ರೀತಿ ಬಡಿದಾಟ ಆಗ್ತಾ ಇದೆಯಲ್ಲ, ಇದು ನೋವಿನ ಸಂಗತಿ. ಸರ್, ಇನ್ನೊಂದು ನಿಮ್ಮ ಪಕ್ಷದ, ಅದರಲ್ಲೂ ರಾಜ್ಯ BJP ನಾಯಕರ ಮೇಲಿರುವಂಥ ಆರೋಪ ಏನು ಅಂತಂದರೆ, ಎಲ್ಲರೂ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಅಂತ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಅಲ್ಲ, ಸಾರಿ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ನಿಮ್ಮ ವಿರೋಧ ಪಕ್ಷದ ನಾಯಕನ ಮೇಲೆ ನಾನು ಪ್ರಮುಖವಾಗಿರುವ ಕಾರಣಕ್ಕೋಸ್ಕರ, ಹುದ್ದೆಯ ಕಾರಣಕ್ಕೋಸ್ಕರ ನಾನು ಅವ್ರ ಹೆಸರು ಹೇಳ್ತಿದ್ದೀನಿ. R. ಅಶೋಕ್ ಮೇಲೆ ಇದು ಬೆಂಗಳೂರಿನಲ್ಲಿ ಅವರು ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಅಂತ ಇದೆ. BJP ಅಧ್ಯಕ್ಷ ವಿಜಯೇಂದ್ರ ಮೇಲೆ ಓಪನ್ ಆಗಿ ಹೇಳಿದ್ದಾರೆ ಅವರು, ಯತ್ನಾಳ್ ಅವರು DK ಶಿವಕುಮಾರ್ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ ಅಂತ. ಇನ್ನು ಬೇರೆಯವರು ಇದೆ ಬಿಡಿ, ಬೆಳಗಾವಿಲಿ ಒಂಥರ ಬೇರೆ ಅಡ್ಜಸ್ಟ್ಮೆಂಟು, ಇನ್ನು ಬೇರೆ ಎಲ್ಲ ಕಡೆನೂ ಇದೇ ಥರದ್ದು ಇದೆ. ಇದು ಕೂಡ BJPಯ ಈಗಿನ ಪರಿಸ್ಥಿತಿಗೆ ಕಾರಣ ಅಂತ ಅನ್ಸುತ್ತಾ? ನೀವು ಹೇಳಿದಲ್ಲಿ ಸತ್ಯಾಂಶ ಇರಬಹುದು ಅಂತ ನನಗೆ ಅನಿಸುವಂಥದ್ದು. ಯಾಕೆಂತ ಹೇಳಿದರೆ ಹಲವಾರು ಸಂದರ್ಭಗಳಲ್ಲಿ ಏನು ಕಾರ್ಯಕರ್ತರು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವರ ನಿರೀಕ್ಷೆಗೆ ಸರಿಯಾಗಿ ಆ ಕರ್ತವ್ಯ ನಿರ್ವಹಣೆ ಆಗದಾಗೆಲ್ಲ ಈ ಮಾತುಗಳು ಹೊರಗೆ ಬರ್ತವೆ. ಇದರಿಂದ ಹೊರಗೆ ಬರಬೇಕು ಅಂತ ಹೇಳಿದರೆ ವಾಸ್ತವಿಕವಾಗಿ ಜನರ ಜೊತೆ ನೀವು ಸಂಪರ್ಕ ಇಟ್ಟುಕೊಂಡು ನಿಮ್ಮ ಸ್ಥಾನವನ್ನು ನೀವು ಉಪಯೋಗ ಮಾಡಬೇಕು. ವಿರೋಧ ಪಕ್ಷದ ನಾಯಕ BJP ಎಲ್ಲ ಗುಲ್ಬರ್ಗ ಅಲ್ಲಿ ಹೋಗಿ ಒಂದು ಪತ್ರಿಕಾ ಮೀಟ್ ಮಾಡಿದರೆ ಸಾಕಾಗೋದಿಲ್ಲ. ಪಾರ್ಟಿ ಅಧ್ಯಕ್ಷ ಯಾವುದೋ ಒಂದು ಕಡೆ ಇದಾಯಿತು, ಲಾ ಆ್ಯಂಡ್ ಆರ್ಡರ್, ಅಲ್ಲಿಗೆ ಹೋಗಿ ಅವರ ಮನೆಗೆ ಹೋಗಿ ಒಂದು ಕಂಪೆನ್ಸೇಷನ್ ಕೊಟ್ಟರೆ ಆಗೋದಿಲ್ಲ. ಅಲ್ಲಿಯ ಕಾರ್ಯಕರ್ತರ ಜೊತೆ ಕೂತ್ಕೊಳ್ಬೇಕು 1 ಗಂಟೆ. ಏನಪ್ಪ ಇಲ್ಲಿಯ ಸಿಚುವೇಶನ್ಸ್ ಏನು, ಇದರಿಂದ ಪರಿಣಾಮ ಏನು ಅಂತ ಹೇಳುವಂಥದ್ದು ತಿಳ್ಕೊಳ್ಬೇಕು. ಅವರ ಭಾವನೆಗೆ ಸ್ಪಂದನ ಆಗುವಂಥ ರೀತಿಯಲ್ಲಿ ನೀವು ಸಾರ್ವಜನಿಕವಾಗಿ ನಿಮ್ಮ ಹೇಳಿಕೆಗಳನ್ನು ಮತ್ತೊಂದನ್ನು ಕೊಡಬೇಕು.
ಆದರೆ ಇವತ್ತು ದುರ್ದೈವ, ಅದು ಕೇವಲ ರಾಜಕಾರಣಿಗಳು ಅಂತ ಹೇಳೋದಿಲ್ಲ, ಮಾಧ್ಯಮಗಳು ರಾಜಕಾರಣಿಗಳು ಈ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ನ ಹಂಗೆ ಮಾಡುವ ಕಾರಣ ಏನಾಗುತ್ತೆ ಅಂತ ಹೇಳಿದರೆ ಅದರಿಂದ ಕೂಡ ತುಂಬ ರಾಜಕಾರಣಿಗಳು ತನ್ನ ನೈಜತೆಯನ್ನು ಬಿಟ್ಟು ಬೇರೆ ದಾರಿಯಲ್ಲಿ ಹೋಗುವಂಥ ಕೆಲಸ ಕಾರ್ಯಗಳನ್ನು ನಡೀತಾ ಇರುವಂಥದ್ದು ಇದಕ್ಕೆ ಕಾರಣ. ಎಲ್ಲರನ್ನು ನಾನು ಹೇಳೋದಿಲ್ಲ, ಪರ್ಸೆಂಟೇಜ್ ಕಡಿಮೆ ಇರ್ಬೋದು, 10% ಕೆಲವು ಸಾರಿ 90%ಗಿಂತ ಜಾಸ್ತಿ ಅಂತ ತೋರಿಸ್ತದೆ. ಆ ರೀತಿಯ ವಾತಾವರಣ ಇದೆ. ನೀವು ಹೇಳಿದಲ್ಲಿ ಸತ್ಯಾಂಶ ಚರ್ಚೆ ಆಗುವಂಥ ವಿಚಾರಗಳು ನಾನು ಕೇಳಿದ್ದೇನೆ. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ನಾನೇ ಅದರ ಬಗ್ಗೆ ಅದರ ಗಂಭೀರವಾದಂಥ ಆರೋಪಗಳನ್ನು ನಮ್ಮವರೇ ಮಾಡುವಂಥದ್ದು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಿದೆ ಮತ್ತು ಸಾರ್ವಜನಿಕ ವಲಯದಲ್ಲಿ ಕೂಡ ಅದು ಮಾತಾಡ್ತಾ ಇರುವಂಥದ್ದು ನಾವು ಕೇಳಿಕೊಂಡಿದ್ದೇವೆ. ಇದರಿಂದ ಹೊರತುಪಡಿಸದೆ ಯಾವುದೇ ಪಕ್ಷ ಅದು ಭಾರಿ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ, ಕಾರ್ಯಕರ್ತರ ಆಶೋತ್ತರವನ್ನು ಈಡೇರಿಸಲಿಕ್ಕೆ ಆಗಲ್ಲ. ಮತ್ತು ನಿಮ್ಮ ವಿರೋಧ ಪಕ್ಷದ ನಾಯಕ ಅಥವಾ ವಿರೋಧ ಪಕ್ಷದ ಉಪನಾಯಕರಿಗೆ ಪಾಪ ಆ ಸಾಂವಿಧಾನಿಕವಾಗಿ ಅಷ್ಟೊಂದೆಲ್ಲ ಪ್ರಾವಿಷನ್ಸ್ ಇರೋಲ್ಲ. ಮತ್ತು ಇದು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ, BJPಯ ರಾಜ್ಯಾಧ್ಯಕ್ಷ, ಇವರು ಇತ್ತೀಚೆಗೆ ಅವ್ರ ಟಿಪಿಗಳನ್ನು ನೋಡಿದರೆ ಅವರು ಬೇರೆ ಕಡೆ ಅಧ್ಯಕ್ಷರು ಶಿವಮೊಗ್ಗ ಬೆಂಗಳೂರು ಇರ್ತಾರೆ. ಸೊ ಬೇರೆ ಎಲ್ಲಾದರೂ ಬೀದರ್ಗೆ ಹೋಗಿದ್ದು, ಚಾಮರಾಜನಗರಕ್ಕೆ ಹೋಗಿದ್ದು, ಉತ್ತರ ಕನ್ನಡಕ್ಕೆ ಹೋಗಿದ್ದು ಎಲ್ಲಾದರೂ ನೋಡಿದ್ದೀರಾ? ಸರ್, ಪ್ರವಾಸಗಳು ಸ್ವಲ್ಪ ಕಡಿಮೆ ಆಗಿದೆ. ಪ್ರವಾಸಗಳು ಕೇವಲ ಯಾವುದೋ ಇಶ್ಯೂ ಬೇಸ್ಡ್ ಪ್ರವಾಸಗಳಾಗಬಾರ್ದು. ಸಂಘಟನಾತ್ಮಕವಾದಂಥ ಪ್ರವಾಸಗಳು ಅದು ಯಾವ್ಯಾವ ಭಾಗಕ್ಕೆ ನಾನು ಹೋಗಬೇಕು ಅಂತ ನಿಶ್ಚಯ ಮಾಡಿದ್ದೇನೆ ಅಂತ ಹೇಳುವಂಥದ್ದನ್ನು ಮುಂಚಿತವಾಗಿ ಅಲ್ಲಿಯವರಿಗೆ ತಿಳಿಸಿ ಅಲ್ಲಿಯ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಇವತ್ತು ಯಾವುದೋ ಒಂದು ಕಾಂಗ್ರೆಸ್ನವರು ಹಾಗೆ ಮಾಡಿದರು, ಯಾವುದೋ ಒಂದು ಕಡೆ ಮರ್ಡರ್ ಆಯಿತು, ಯಾವುದೋ ಒಂದು ಕಡೆ ಲೂಟಿ ಆಯಿತು, ಯಾವುದೋ ಒಂದು ಕಡೆ ಸಣ್ಣ ಹೋರಾಟ ಆಗ್ತದೆ, ಅಲ್ಲಿಗೆ ಮಾತ್ರ ಹೋಗ್ತೇನೆ ಅಂತ. ಅಲ್ಲಿಗೂ ಹೋಗಿಲ್ಲ, ಎಲ್ಲದಕ್ಕೂ ಬೆಂಗಳೂರಿನಲ್ಲೇ ಪ್ರೊಟೆಸ್ಟ್ ಮಾಡೋದು. ಇದು ಸ್ವಲ್ಪ ನಮ್ಮಲ್ಲಿ ಕೊರತೆ ಇದೆ. ಸರ್, ಮತ್ತೊಂದು ಕಡೆಯದಾಗಿ ನಿಮ್ಮ BJP ಮತ್ತು JDS ಅಲಯನ್ಸ್ ಇದೆ ರಾಜ್ಯದಲ್ಲಿ. ಆದರೆ ಇಲ್ಲಿವರೆಗೆ ನೀವು ಮಾಡಿದ ಯಾವ ಪ್ರೊಟೆಸ್ಟಲ್ಲಿ JDSನವರು ಬಂದಿಲ್ಲ ಅಥವಾ ಯಾವುದೇ ಕಾರ್ಯಕ್ರಮದಲ್ಲಿ JDS ಕಾಣಿಸ್ಕೊಳ್ತಿಲ್ಲ. ಲಾಸ್ಟ್ ಎಲೆಕ್ಷನ್ನಲ್ಲಿ ಅನ್ನೋದು ಬಿಟ್ಟರೆ, ಬೈ ಎಲೆಕ್ಷನ್ ಅನ್ನೋದು ಬಿಟ್ಟರೆ, ಒಂಥರ ಒಂದು ಜನಕ್ಕೆ BJP ಮತ್ತು JDS ಅಲಯನ್ಸ್ ಆಗಿದೆ, ಅವರಿಬ್ಬರ ನಡುವೆ ಮೈತ್ರಿ ಇದೆ ಅನ್ನುವಂಥ ಒಂದು ಫೀಲೇ ಇಲ್ಲ. ಸರ್, ಮೂಢ ಹಗರಣದಲ್ಲಿ ಬ್ಯಾಂಗ್ಳೂರಿಂದ ಮೈಸೂರಿನವರೆಗೆ ಹೋರಾಟ ಪ್ರತಿಭಟನೆ ಇದೆ. ಬೈ ಎಲೆಕ್ಷನ್ ಹೇಳಿದೆ, ಅಲ್ಲಿವರೆಗೂ ಇತ್ತು, ಅಲ್ಲಿ ಆಚೆಗೆ ಏನಿಲ್ಲ. ಸರ್, ನಿಜ. ಒಂದಷ್ಟು NDA ಅಂತ ಹೇಳುವಂಥ ಎಲ್ಲಿ ಕೇಂದ್ರದಲ್ಲಿ ಆಡಳಿತ ಮಾಡುವಂಥ ನಮ್ಮ ಒಂದು ಸಮ್ಮಿಶ್ರವಾದಂಥ ಒಂದು ಪಾಲ್ದಾರಿಕೆಗಳು, ಇದು ನೈಜವಾಗಿ ಇವತ್ತು ಸ್ವಲ್ಪ ಕೊರತೆ ಇದೆ. ಇದಕ್ಕೆ ಕಾರಣ ಇಷ್ಟೇ, JDSನಲ್ಲಿಯೂ ಆಂತರಿಕ ಭಿನ್ನಾಭಿಪ್ರಾಯ, GT ದೇವೇಗೌಡರಿಂದ ಹಿಡಿದು ಬೇರೆ ಬೇರೆಯವರು ಮಾತಾಡಿದಂತೆ ನೀವು ಕಂಡಿದ್ದೀರಿ. BJPಯಲ್ಲಿಯೂ ಆಂತರಿಕವಾದಂಥ ಭಿನ್ನಾಭಿಪ್ರಾಯಗಳು. ಇದು ಒಂದು ರೀತಿಯಲ್ಲಿ ನಮ್ಮ ಸಂಘಟನೆಗಳನ್ನೇ ನಾವು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಆಗದವರು ಎರಡು ಸಂಘಟನೆಯನ್ನು ಸರಿಯಾಗಿ ಇಟ್ಕೊಳ್ಬೇಕು ಅಂತ ಹೇಳುವಂಥ ಪ್ರಯತ್ನ ಇದು ಎರಡು ಕಡೆಯಿಂದ ಆಗಿಲ್ಲ. ನೀವು ಹೇಳುವಂಥದ್ದು ಸರಿ, ಅದನ್ನು ನಾನು ಒಪ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಇಷ್ಟೊತ್ತು DV ಸದಾನಂದಗೌಡರ ಮಾತುಗಳನ್ನು ಕೇಳಿಸ್ಕೊಂಡ್ರಿ. ನಿಮಗೆ ಏನೋ ಈ ಸಂದರ್ಶನ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ ಕಾರಣಕ್ಕೋಸ್ಕರ ಮತ್ತೊಮ್ಮೆ ಮನವಿ ಮಾಡ್ತಿದ್ದೀನಿ, ವಾರ್ತಾ ಭಾರತೀಯ ಯೂಟ್ಯೂಬ್, ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಾನು ಧರಣೀಶ್ ಪೋಕನ್ಕೆರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.